ಮಾಡ್ತೇವೆ. ಏನು ದಾನ, ಏನು ಜಪ, ದೇವರಿಗೆ ದೀಪ ಹಚ್ಚೋದು, ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ, ಅದೆಲ್ಲ ಅಕ್ಷಯವಾದಂತಹ ಫಲ. ಅಂದರೆ ತೃತೀಯದಿಂದ ದಶಮಿ ತನಕ ನಾವು ಮಾಡುವಂತಹ ಎಲ್ಲ ಕರ್ಮಗಳಿಗೂ ವಿಶಿಷ್ಟವಾದಂತಹ ಒಂದು ಫಲವನ್ನು ಭಗವಂತ ಆದೇಶ ಮಾಡಿದ್ದಾನೆ. ಆ ಚಂದ್ರನಲ್ಲಿ ಮಕ್ಕಳಾದರು, ಅಗ್ನಿಯಲ್ಲಿ ಮಕ್ಕಳಾದರು, ಅದಾದ ನಂತರದಲ್ಲಿ ಪಿತೃದೇವತೆಗಳಿಗೆ ಮಕ್ಕಳಾಗಿ ಬಂದಿದ್ದಾರೆ. ಆದರೆ ಒಂದು ಹುಡುಗಿ ಮಾತ್ರ ಸಂತಾನ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದರು. ಅವಳು ಯಾರು? ಆತ್ಮಹತ್ಯೆ ಮಾಡಿಕೊಂಡು ದೇಹತ್ಯಾಗವನ್ನು ಮಾಡಿದಂತಹ ಹುಡುಗಿ ದಕ್ಷನ ಮಗಳು. ಯಾರು? ದಾಕ್ಷಾಯಣಿ. ಅವಳೇ ಸತೀದೇವಿ ಅಂತ ಕರೀತಾರೆ. ಅವಾಗ ಇಲ್ಲಿ ಪ್ರಶ್ನೆ ಬಂತು, ಇಲ್ಲ ಸ್ವಾಮಿ, ದಕ್ಷನ ಮಗಳು ಶಿವನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ಅವಳಿಗೆ ಯಾಕೆ ಬಂತು ಅಂದಾಗ ದಕ್ಷಯಜ್ಞದ ಪ್ರಸಂಗ. ನಮಗಿಂತ ಯಾರು ಉತ್ತಮರಿದ್ದಾರೆ ಜ್ಞಾನಿಗಳು, ಅವರ ದ್ವೇಷವನ್ನು ಯಾವತ್ತಿಗೂ ನಾವು ಮಾಡಬಾರದು. ಸ್ವೋತ್ತಮ ದ್ರೋಹ ಅಂತ ಅದನ್ನು ಕರೀತಾರೆ. ಸ್ವೋತ್ತಮ ದ್ರೋಹವನ್ನು ಮಾಡಿದರೆ ಉದ್ಧಾರ ಇಲ್ಲ. ಸ್ವೋತ್ತಮ ದ್ರೋಹ ಮಾಡಬಾರದು ಅನ್ನುವಂತಹ ಸಂದೇಶವನ್ನು ಈ 4ನೇ ಸ್ಕಂಧದ ಆರಂಭದ ಭಾಗದಲ್ಲಿ ನಮಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ದಕ್ಷ ಮತ್ತು ಶಿವ ಮಾವ ಅಳಿಯ ಸತೀದೇವಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಹೆಂಡತಿ ಅಂದರೆ ಅಷ್ಟು ಪ್ರೀತಿ. ಒಮ್ಮೆ ಒಂದು ದೇವತೆಯ ಮನೆಯಲ್ಲಿ ಒಂದು ಯಾಗ, ಆ ಯಾಗ ಇದ್ದಾಗ ಎಲ್ಲ ದೇವತೆಗಳು ಬಂದಿದ್ದಾರೆ. ಸ್ವಲ್ಪ ದಕ್ಷ ಲೇಟಾಗಿ ಬಂದ. ದಕ್ಷ ತುಂಬ ದೊಡ್ಡ ಜನ, ಬ್ರಹ್ಮದೇವರ ಮಗ, ಒಳ್ಳೆ ಪೊಸಿಷನ್ ಅವನಿಗೆ. ಎಲ್ಲ ಎದ್ದು ನಿಂತರು ದೇವತೆಗಳೆಲ್ಲ, ಗೌರವ ಕೊಟ್ಟರು. ಶಿವ ಮಾತ್ರ ಎದ್ದಿಲ್ಲ. ಅವನಿಗದು ಬೇಸರ. ನನ್ನ ಅಳಿಯ ನಾನು ಬಂದಾಗ ಎದ್ದು ನಿಲ್ಲಿಲ್ಲ. ಆದರೆ ಅವನಿಗೆ ಶಿವನ ಯೋಗ್ಯತೆ, ಶಿವ ತ್ರಿಮೂರ್ತಿಗಳಲ್ಲಿ ಒಬ್ಬ, ತುಂಬ ದೊಡ್ಡ ದೇವತೆ, ಆ ಜ್ಞಾನ ಯಾವುದೂ ಇಲ್ಲ. ಅವನ ಮನಸ್ಸಲ್ಲಿ ಬಂದದ್ದೇನವಾಗ, ನನಗೆ ಶಿವ ಮರ್ಯಾದೆ ಕೊಡಬೇಕು. ಸರಿ, ಹಾಗೆ ಮಾತಾಡ್ತಾ ಮಾತಾಡ್ತಾ ಗಲಾಟೆ ಆಯಿತು. ಆ ಗಲಾಟೆ ಆದಾಗ ಎಲ್ಲ ಪರಸ್ಪರ ಶಾಪ ಎಲ್ಲ ಕೊಟ್ಟು ಬಂದ್ಬಿಟ್ರು ಮನೆಗೆ. ತುಂಬ ಸಮಯ ಆಯಿತು. ಚತುರ್ಮುಖ ಬ್ರಹ್ಮದೇವರು ಏನು ಮಾಡ್ತಾರೆ, ದಕ್ಷ ಪ್ರಜಾಪತಿಗೆ ಎಲ್ಲರಿಗಿಂತ ದೊಡ್ಡ ಸ್ಥಾನ ಪ್ರಮೋಟ್ ಮಾಡ್ತಾರೆ. ಅವನ್ನ ಪ್ರಜಾಪತಿಗಳಿಗೆ ಪತಿ ಅಂತ, ಪ್ರಜಾಪತಿ ನಾಯಕ ಅಂತ ಅವನಿಗೆ ಪ್ರಮೋಷನ್ ಕೊಟ್ಟರು. ಅದಕ್ಕೆ ಅವನೇನು ಮಾಡ್ದ, ಎಲ್ಲ ದೇವತೆಗಳನ್ನು ಕರೆದು ಒಂದು ಯಾಗ ಮಾಡ್ದ. ಬೃಹಸ್ಪತಿ ಸವ ಅಂತ ಒಂದು ಯಾಗ ಮಾಡ್ದ. ಆ ಯಾಗಕ್ಕೆ ಊರಿನಲ್ಲಿರುವ ಎಲ್ಲರಿಗೂ ಆಹ್ವಾನ ಇದೆ, ಮಗಳು ಅಳಿಯನಿಗೆ ಮಾತ್ರ ಆಹ್ವಾನ ಇಲ್ಲ. ಅದಕ್ಕೆ ಕಾರಣ ಶಾಪ. ಏನು ಶಾಪ ಆಗಿದೆ? ದಕ್ಷ ಹೇಳ್ತಾನೆ, ಈ ಶಿವ ದೊಡ್ಡ ದೇವತೆ, ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಹೇಳ್ತಾರೆ, ಬಟ್ ಅವನಿಗೆ ಬೇಸಿಕ್ ಸೆನ್ಸ್ ಇಲ್ಲ. ಯಾರಿಗೆ ಯಾವಾಗ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ಲ. ಹೆಣ್ಣು ಕೊಟ್ಟ ಮಾವ ನಾ ಬಂದಿದ್ದೇನೆ, ನನಗೆ ಮರ್ಯಾದೆ ಕೊಡಲಿಲ್ಲ, ಆದ್ದರಿಂದ ಇವನು ಯಜ್ಞದಲ್ಲಿ ಆಹುತಿಯನ್ನು ತಗೊಳ್ಳಿಕ್ಕೆ ಅಯೋಗ್ಯ, ಆದ್ದರಿಂದ ನಾಳೆಯಿಂದ ಯಜ್ಞದಲ್ಲಿ ಆಹುತಿಯನ್ನು ಕೊಡಬೇಡಿ ಇವನಿಗೆ ಅಂತ ಶಾಪ ಕೊಟ್ಟು. ಅದನ್ನು ನೋಡಿ ನಂದಿ ಏನು ಮಾಡ್ತಾನೆ, ದಕ್ಷನಿಗೆ ಶಾಪ ಕೊಡ್ತಾನೆ. ಆಗ ಅಲ್ಲಿದ್ದ ಭೃಗುಮುನಿಗಳಿಗೆಲ್ಲ ಶಾಪ ಬಂತು. ಭೃಗುಮುನಿಗಳು ಮತ್ತೆ ಶಾಪ, ಅಂದರೆ ಬರೀ ಯಾರದೋ ಮನೆ ಫಂಕ್ಷನ್ಗೆ ಹೋಗಿ ಇವರೆಲ್ಲ ಗಲಾಟೆ ಮಾಡ್ಕೊಂಡು ಬಂದಾಗಾಯ್ತು. ಆ ಕಾರಣದಿಂದ ಆ ವೈರ ದ್ವೇಷ ವಿಸ್ತಾರವಾಗಿ ಬರ್ತಾ ಇದೆ. ಅದು ಇಲ್ಲಿ ಬಂದು ನಿಂತು. ಸತೀದೇವಿಗೆ ವಿಷಯ ಗೊತ್ತಿಲ್ಲ, ಅಪ್ಪನ ಮನೆಯಲ್ಲಿ ಹೋಮ ಆಗ್ತಾ ಇದೆ. ಕೈಲಾಸದ ಮೇಲೆ ದೇವತೆಗಳೆಲ್ಲ ಹಾರಿಕೊಂಡು ಹೋಗುವಾಗ ಸತೀದೇವಿ ಕೇಳ್ತಾಳೆ, ಎಲ್ಲಿ ಹೋಗ್ತಾ ಇದ್ದೀರಿ? ಏನಮ್ಮ ನಿನಗೆ ಗೊತ್ತಿಲ್ವಾ? ನೀನು ಅಮ್ಮನ ಕರಿಬೇಕು, ಅಪ್ಪನ ಮನೆಯಲ್ಲಿ ಹೋಮ ಇದೆ ಬನ್ನಿ ಅಂತ. ನಿನಗೇ ಗೊತ್ತಿಲ್ವಾ? ಪಾಪ ಅವಮಾನ ಆಯ್ತವಳು. ಇಲ್ಲ, ನನಗೆ ಗೊತ್ತು, ನೀವು ಅಲ್ಲಿ ಹೋಗ್ತಾ ಇದ್ದೀರೋ ಬೇರೆ ಫಂಕ್ಷನ್ಗೆ ಹೋಗ್ತಾ ಇದ್ದೀರೋ ಕೇಳ್ತಾ ಇದ್ದೀನಿ ನಾನು. ಬೇಗ ರೆಡಿಯಾಗಿ ಬಾ ನೀನು. ಸರಿ, ರೆಡಿಯಾಗಿ ಬರ್ತೀನಿ ಅಂತ ಅವಳು ಗಂಡನ ಪರ್ಮಿಷನ್ ಕೇಳಬೇಕಲ್ಲ. ಶಿವನನ್ನು ಕೇಳ್ತಾಳೆ, ಸ್ವಾಮಿ ಅಪ್ಪನ ಮನೆಯಲ್ಲಿ ಹೋಮ ಆಗ್ತಾ ಇದೆ, ದೊಡ್ಡ ಯಾಗ, ನಾನು ಹೋಗ್ಲ? ಆ ಶಿವ ಅಂತಾನೆ, ನೋಡಮ್ಮ, ಕೆಲವರ ಮನೆಗೆ ವಿತೌಟ್ ಇನ್ವಿಟೇಷನ್ ಹೋಗ್ಬೋದು, ಇನ್ನು ಕೆಲವರ ಮನೆಗೆ ಇನ್ವಿಟೇಷನ್ ಕೊಟ್ಟರು ಹೋಗ್ಬೋದು. ನಿಮ್ಮಪ್ಪ ಎಂಥವನು ಅಂತಂದರೆ ಅವನಿಗೆ ವಿದ್ಯೆ ಇದೆ, ಪೊಸಿಷನ್ ಇದೆ, ಸಂಪತ್ತಿದೆ,
ಅವನು ಹೇಳಿದ ಹಾಗೆ ಕೇಳುವ ಜನ ಇದ್ದಾರೆ, ಇವ ದೊಡ್ಡ ಜನ. ಆದರೆ ಇದೆಲ್ಲ ಅವನಿಗೆ ಅಹಂಕಾರಕ್ಕೆ ಕಾರಣ ಆಗಿದೆ. ಯಾರಿಗೆ ವಿದ್ಯೆ, ಸಂಪತ್ತು, ರೂಪ, ಜನ, ಪೊಸಿಷನ್ ಎಲ್ಲ ಅಹಂಕಾರಕ್ಕೆ ಕಾರಣ ಆಗತ್ತೆ, ಅಂಥ ಕಡೆ ಹೋಗಬಾರದು. ಆಗ ಸತಿ ಕೇಳ್ತಾಳೆ, ನಮ್ಮ ಅಪ್ಪನ ಮನೆ ಅಲ್ವಾ, ಮಗಳಿಗೆ ಅಪ್ಪನ ಮನೆಯಲ್ಲಿ ಕರೀದೇ ಇದ್ರೂ ಹೋಗ್ಬಹುದು, ಅಷ್ಟು ಫ್ರೀನೆಸ್ ಇದೆ ಅಂದಾಗ ಶಿವ ಅಂತಾನೆ, ಅದು ಎಲ್ಲ ಅಪ್ಪನ ಹಾಗೆ ಈ ಅಪ್ಪ ಅಲ್ಲ, ಇದು ಅಹಂಕಾರಿ ಅಪ್ಪ. ಇದು ಬೇಕು ಅಂತ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದ್ರೆ ನಿನ್ನವ ಕರಿತಾ ಇದ್ದ ಬಾ ಯಾಗಕ್ಕೆ ಅಂತ. ನಿನ್ನ ಕರೆದಿಲ್ಲ, ಆದ್ದರಿಂದ ನಿನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತಲೇ ಇದು ಮಾಡಿರುವಂಥ ಪ್ಲ್ಯಾನ್ ಇದು, ಅಲ್ಲಿ ಹೋಗೋದು ಬೇಡ ಅಂತ ಅಂದಾಗ ಪಾರ್ವತಿ ಸತೀದೇವಿ ಹೇಳ್ತಾಳೆ, ಸ್ವಾಮಿ ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂದರೆ, ಅವತ್ತು ನೀವು ಎದ್ದು ನಿಂತು ಮರ್ಯಾದೆ ಕೊಡದೇ ಇದ್ದಿತ್ತು. ಏನೋ ನಿಮಗಿಂತ ಅವನು ಚಿಕ್ಕವನೇ ಇರಬಹುದು, ಎಲ್ಲ ಸರಿ, ಒಂದು ಸೆಕೆಂಡ್ ಎದ್ದು ನಿಂತು ಮಾವ ನಮಸ್ಕಾರ ಬನ್ನಿ ಅಂದಿದ್ರೆ ಇಷ್ಟು ಗಲಾಟೆ ಆಗ್ತಾನೇ ಇರಬಹುದು ಅಲ್ವಾ ಅಂತ ಹೇಳಿದ್ದಕ್ಕೆ ಶಿವ ಅಂತಾನೆ, ನಾವು ನಮಸ್ಕಾರ ಮಾಡೋದು ಯಾರಿಗೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋದು ಯಾರಿಗೆ, ತೃಷೆ ಕೊಡೋದು ಯಾರಿಗೆ, ಯಾರಿಗೋಸ್ಕರ, ಊಟ ಹಾಕೋದು ಯಾರಿಗೋಸ್ಕರ. ಅವ್ರಿಗೆ ಅನ್ನ ಇಲ್ಲ ಅಂತ ನಮ್ಮನೆಗೆ ಯಾರೂ ಬರಲ್ಲ ಅಲ್ವಾ. ನಮ್ಗೆ ಬಾಯಾರಿಕೆ ಆಗ್ತಾ ಇದೆ, ನೀವು ತೃಷೆ ಕೊಡಿ, ಕುಡಿಲಿಕ್ಕೆ ಏನಾರ ಕೊಡಿ ಅಂತ ನಮ್ಮನೆಗೆ ಯಾರೂ ಬರಲ್ಲ. ಮನೆಗೆ ಬರೋದು ಯಾಕೆ, ಒಂದು ವಿಶ್ವಾಸಕ್ಕೆ ಬರ್ತಾರೆ, ಒಂದು ಪ್ರೀತಿಗೆ ಬರ್ತಾರೆ. ಆದರೆ ನಿಮ್ಮಪ್ಪನಿಗೇನಾಗಿದೆ, ವಿಶ್ವಾಸ ಪ್ರೀತಿ ಮಾತ್ರ ಇಲ್ಲ, ಅಂತರ್ಯಾಮಿಯಾದ ದೇವರನ್ನೇ ಮರ್ತಿದ್ದಾನೆ. ನಾನು ನಮಸ್ಕಾರ ಮಾಡೋದು, ಬನ್ನಿ ಅಂತ ಶೇಕ್ ಹ್ಯಾಂಡ್ ಮಾಡೋದು, ಆಲಿಂಗನ ಮಾಡಿಕೊಡೋದು ಎಲ್ಲ ಯಾರಿಗೆ ಮರ್ಯಾದೆ, ಕಾಣುವ ದೇಹಕ್ಕಲ್ಲ, ದೇಹದ ಒಳಗಿರೋ ಜೀವಕ್ಕಲ್ಲ, ಅಂತರ್ಯಾಮಿಯಾದ ಭಗವಂತನಿಗೆ. ನಾನು ಮಾಡುವ ನಮಸ್ಕಾರ ದೇವರಿಗೆ ಅನ್ನುವ ಜ್ಞಾನ ನಿಮ್ಮ ಅಪ್ಪನಿಗಿದ್ದಿದ್ರೆ ಕಥೆ ಬೇರೆ ಆಗ್ತಾ ಇತ್ತು. ಆದ್ದರಿಂದ ನಿಮ್ಮಪ್ಪನಿಗೆ ಅಹಂಕಾರ ಇರೋದ್ರಿಂದ ನಾವಲ್ಲಿಗೆ ಹೋಗೋದು ಬೇಡ ಅಂತ ಶಿವ ಅತ್ಯಂತ ಸ್ಪಷ್ಟವಾಗಿ ಹೇಳಿದಾಗ ಆ ಸತಿ ಹೇಳ್ತಾಳೆ, ನಾನು ಹೋಗಿಯೇ ಹೋಗ್ತೇನೆ. ಆ ಶಿವ ಆಲೋಚನೆ ಮಾಡ್ತಾನೆ, ಅವಳು ಇಲ್ಲಿದ್ರೂ ಅಪ್ಪನ ಮನೆ ಅಂತ ಸಾಯ್ತಾಳೆ. ಅವಳು ಸತ್ರೆ ದಕ್ಷ ಬರೋದೇ ಇಲ್ಲ ಇಲ್ಲಿಗೆ. ಆದರೆ ಅವಳು ಅಲ್ಲಿ ಹೋಗಿ ಸತ್ರೆ ಲೋಕಕ್ಕೆ ಒಂದು ಪಾಠ ಮಾಡಿದ ಹಾಗಾಗತ್ತೆ. ಅವಳು ವೇಟ್ ಮಾಡಬೇಕಾ, ಅವಳು ಅಲ್ಲಿ ಹೋಗಿ ಸತ್ರೆ ಲೋಕಕ್ಕೆ ಒಂದು ಪಾಠ ಮಾಡಿದ ಹಾಗೆ, ಚೆನ್ನಾಗಿ ಕೇಳ್ತಾ ಈಗ, ಲೋಕಕ್ಕೆ ಒಂದು ಪಾಠ ಮಾಡಿದ ಹಾಗೆ ಆಗತ್ತೆ ಅನ್ನುವ ಕಾರಣದಿಂದ ನೀ ಅಲ್ಲೇ ಹೋಗು ಅಂತ ನಂದಿ, ಭೃಂಗಿ ಮೊದಲಾದ ಭೂತಗಣಗಳ ಜೊತೆಯಲ್ಲಿ ಕಳಿಸಿಕೊಟ್ರೆ ಇವಳು ಮನೆಗೆ ಹೋಗ್ತಾಳೆ. ಎಲ್ಲ ಬಂಗಾರಮಯ ಆ ಮನೆ. ಆದರೆ ಒಂದು ಕೊರತೆ, ಏನು ಕೊರತೆ ಅಂದರೆ ವಿಶ್ವಾಸಕ್ಕೆ ಕೊರತೆ. ಮನೆಯಲ್ಲಿ ಎಲ್ಲವೂ ಇದೆ, ಆದರೆ ವಿಶ್ವಾಸ ಇಲ್ಲ. ಇವಳನ್ನ ಮಾತಾಡಿಸೋರು ಯಾರೂ ಇಲ್ಲ. ಕೃಷ್ಣ ಅದೇ ಹೇಳ್ತಾನೆ, ಪಾಂಡವರ ಪರವಾಗಿ ಸಂಧಾನ ಮಾಡಬೇಕು ಅಂತ ಹಸ್ತಿನಪುರಕ್ಕೆ ಹೋದಾಗ ದುರ್ಯೋಧನ ರೆಡಿ ಮಾಡಿಕೊಂಡಿದ್ದ. ಪಂಚಭಕ್ಷ ಪರಮಾನ್ನ, ಜ್ಯೂಸುಗಳು, ರಸಾಯನ ಎಲ್ಲ ರೆಡಿಯಾಗಿತ್ತು. ಕೃಷ್ಣ ನಮ್ಮನೆಗೆ ಬಾ ಅಂತ ಕರೆದ. ಕೃಷ್ಣ ನಮ್ಮ ಹಾಗೆ ಅವನಿಗೆ ಏನಿಲ್ಲ, ಅವ್ರಿಗೋಸ್ಕರ ಆದರೂ ತಿಂದು ಬರೋಣ ಅಂತ ನಾವು ಬೇಜಾರು ಮಾಡಿಸೋದು ಬೇಡ. ಕೃಷ್ಣ ಡೈರೆಕ್ಟಾಗಿ ಹೇಳೋ, ನೋಡಪ್ಪ ಊಟಕ್ಕೆ ಬರೋದು ಎರಡು ಕಾರಣದಿಂದ, ತುಂಬ ಹಸಿವಾಗಿದ್ದಾಗ ಊಟ ಮಾಡೋದು, ವಿಶ್ವಾಸ ಇದ್ದಾಗ ಊಟ ಮಾಡೋದು. ನನಗಿವತ್ತು ಹಸಿವಿಲ್ಲ, ನಿನ್ನ ಮೇಲೆ ನನಗೆ ವಿಶ್ವಾಸ ಇಲ್ಲ, ನಿನ್ನ ಮನೆಯಲ್ಲಿ ನಾನು ಊಟ ಮಾಡಲ್ಲ ಮುಖಕ್ಕೆ ಹೇಳ್ದ ಕೃಷ್ಣ. ಕೊನೆಗೆ ಯಾರ ಮನೆಗೆ ಹೋಗೋಲ್ಲ ಅಂತ ಕೃಷ್ಣ ಅಂದುಕೊಂಡಿದ್ದ ಆ ಮನೆಗೆ ಹೋದ. ಯಾರ ಮನೆಗೆ ಹೋದ? ವಿದುರನ ಮನೆಗೆ ಭಗವಂತ ಹೋದ. ಆದ್ದರಿಂದ ಒಂದು ಊಟ ಅದು ಹಸಿವಿದ್ದಾಗ, ದಾರಿದ್ರ್ಯ ಇದ್ದಾಗ ನಮಗೆ ಇನ್ವೈಟ್ ಮಾಡೋದೇ ಬೇಡ, ಹಾಗೇ ಹೋಗಿ ಊಟ ಮಾಡಿಸುತ್ತೆ ಬಡತನ. ಆದರೆ ಸ್ವಲ್ಪ ಒಂದು ಲೆವೆಲ್ ಬರ್ತಾ ಇದ್ದ ಹಾಗೆ ಒಂದು ವಿಶ್ವಾಸ ತೋರಿಸಿದ್ರೆ ಎಲ್ಲಿ ಕೂತು ಬೇಕಾದರೂ ಊಟ ಮಾಡಬಹುದು. ಬಟ್ ವಿಶ್ವಾಸ ಇಲ್ಲ ಅಂತಂದರೆ ಉಪವಾಸ ಇದ್ದು ಸಾಯೋದೇ ಒಳ್ಳೆಯದು. ಸತೀದೇವಿಗೆ ಅವಾಗ ಅನ್ನಿಸ್ತು, ನನ್ನ ಗಂಡ ಎಷ್ಟು ಹೇಳಿದ, ಬೇಡ ಬೇಡ ನಿನ್ಗೆ ಮರ್ಯಾದೆ ಸಿಗಲ್ಲ ಅಲ್ಲಿ ಅಂತ. ಬಟ್ ನಾ ಏನು ಮಾಡಿದೆ, ಬಂದೆ. ತುಂಬ ತಪ್ಪಾಯಿತು ನನ್ನಿಂದ, ಆದರೆ ಬಂದಾಯಿತು. ಏನು ಮಾಡೋದು? ಅಮ್ಮನನ್ನು ನೋಡಿಕೊಂಡು ಮಾತಾಡಿಸಿ
ಹೋಮವನ್ನು ನೋಡಿ ಹೊರಟು ಹೋಗ್ತೇನೆ ಕೈಲಾಸಕ್ಕೆ ಅಂತ ಅಮ್ಮನ ಹತ್ತಿರ ಬರ್ತಾಳೆ. ಅಮ್ಮನ ಹತ್ತಿರ ಬಂದ್ರೆ ಅಮ್ಮ ಕೂಡ ಮಾತಾಡಲ್ಲ. ಅದಕ್ಕೆ ಇನ್ನೊಂದು ಕಾರಣ ಬೇರೆ ಪುರಾಣದಲ್ಲಿ ಹೇಳ್ತಾರೆ. ಆ 27 ನಕ್ಷತ್ರ ದೇವತೆಗಳೇನಿದ್ದಾರೆ, ಚಂದ್ರನ ಹೆಂಡತಿಯರು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಇವರೆಲ್ಲ, ಅವರಲ್ಲಿ ಚಂದ್ರನಿಗೆ ರೋಹಿಣಿ ಮೇಲೆ ತುಂಬಾ ಪ್ರೀತಿ, ಬೇರೆ ಹೆಂಡತಿಯರ ಮೇಲೆ ಪ್ರೀತಿ ಇಲ್ಲ. ದಕ್ಷನಿಗೆ ಅವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ದಕ್ಷ 2 ಸಲ ವಾರ್ನ್ ಮಾಡ್ದ, ನೋಡಪ್ಪ 27 ಮಕ್ಕಳಲ್ಲಿ ಒಂದೇ ಸಮ ನೋಡ್ಬೇಕು, ನೀನು ರೋಹಿಣಿ ಮೇಲೆ ಮಾತ್ರ ನೀನು ಪ್ರೀತಿ ಮಾಡ್ತಿದ್ದಿ, ಸರಿ ಇಲ್ಲ ಇದು. 2 ಸಲ ವಾರ್ನ್ ಮಾಡ್ದ. ಮತ್ತು 3ನೇ ಸಲ ಹಾಗೇ ಅದೇ ಕೆಲಸ ಅವನು, ರೋಹಿಣಿ ಮೇಲೆ ಪ್ರೀತಿ. ನೋಡಿ, ಚಂದ್ರಗೆ ಕೊಡಬೇಕಾದ್ರೆ, ಕೃಷ್ಣ ಜನ್ಮಾಷ್ಟಮಿ ಅರ್ಘ್ಯ ಪ್ರದಾನ ಮಾಡಬೇಕಾದ್ರೆ ರೋಹಿಣಿ ಸಹಿತಾಯ ಚಂದ್ರಮಸೆ, ಅಶ್ವಿನಿ ಸಹಿತಾಯ ಅಂತ ನಾವು ಹೇಳೋದೇ ಇಲ್ಲ. ಅಷ್ಟು ಪ್ರೀತಿ ರೋಹಿಣಿ ಮೇಲೆ, ಅಷ್ಟು ಅವಳ ಮೇಲೆ ಆಸಕ್ತಿ. ಕೊನೆಗೆ ದಕ್ಷ ಏನ್ ಮಾಡ್ದ, ಶಾಪ ಕೊಟ್ಟ. ಒಬ್ಬಳು ಮಗಳ ಮೇಲೆ ಮಾತ್ರ ಪ್ರೀತಿ, 26 ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ತಿದ್ಯಾ, ನಿನಗೆ ಕ್ಷಯ ರೋಗ ಬರಲಿ ಅಂತ ಶಾಪ ಕೊಟ್ಟ. ನೇರ ಓಡಿ ಬಂದ ಶಿವನ ಹತ್ರ ಕೈಲಾಸಕ್ಕೆ. ಶಿವ ಅಂತಾನೆ, ನಾನು ರೆಡಿ ಮಾಡ್ತೀನಿ ಬಿಡು ಅಂತ, 15 ದಿನ ನಿನಗೆ ಕ್ಷಯ ಬರಲಿ, 15 ದಿನ ನಿನಗೆ ವೃದ್ಧಿ ಆಗಲಿ ಅಂತ. ಆ ಕ್ಷಯ ಬರುವ ದಿನಗಳನ್ನೇ ಕೃಷ್ಣ ಪಕ್ಷ ಅಂತ ಹೇಳಿದ್ರು, ವೃದ್ಧಿ ಬರುವ ದಿನಗಳನ್ನೇ ಶುಕ್ಲ ಪಕ್ಷ ಅಂತ ಹೇಳಿ ಆ ಒಂದು ಚಂದ್ರ ಕಲೆಯನ್ನ ಅವನ ತಲೆಯ ಮೇಲೆ ಇಟ್ಟುಕೊಂಡ. ತಲೆಯ ಮೇಲೆ ಇಟ್ಟುಕೊಂಡು ಅವ ಏನು ಮಾಡಿದ, ಚಂದ್ರಶೇಖರ ಅಂತ. ಆಗ ಚಂದ್ರನಿಗೆ ದಕ್ಷ ಶಾಪ ಕೊಟ್ಟಾಗ ಚಂದ್ರ ಎಲ್ಲಿ ಬಂದು ತಪಸ್ಸು ಮಾಡಿದ ಅಂತ ಶಾಸ್ತ್ರ ಪುರಾಣ. ತಪಸ್ಸು ಎಲ್ಲಿ ಮಾಡಿದ ಅವನು, ಎಲ್ಲಿ ಮಾಡಿದ ಅಂತ ಹೇಳ್ತಾ ಹುಡುಗಿ. ಅಬ್ಜಾರಣ್ಯ ಅಂತ ಒಂದು ಪ್ರದೇಶ. ಇವತ್ತು ಅಬ್ಜಾರಣ್ಯ ಅಂದ್ರೆ ಅಜ್ಜರ ಕಾಡು ಅಂತ ಒಂದು ಪಾರ್ಕ್ಗೆ ಮಾತ್ರ ಸೀಮಿತ ಆಗಿದೆ ಉಡುಪಿಯಲ್ಲಿ ಇವತ್ತು. ಅಬ್ಜಾರಣ್ಯ ಹೆಸರು ಅಬ್ಜಾರಣ್ಯ. ಆ ಅಬ್ಜಾರಣ್ಯದಲ್ಲಿ ಬಂದು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಚಂದ್ರನಿಗೆ ಅದು ರುದ್ರದೇವರ ಅನುಗ್ರಹ, ನೀನು ಅನಂತ ಸರೋವರದಲ್ಲಿ ಹೋಗಿ ತಪಸ್ಸು ಮಾಡು. ಆ ಅನಂತ ಸರೋವರ ಯಾವುದು, ಇವತ್ತಿನ ಮಧ್ವ ಸರೋವರ. ಆ ಅನಂತ ಸರೋವರದಲ್ಲಿ ಕೂತು ನೀ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದಾಗ ಅಲ್ಲಿ ಶಿವ ಅವನಿಗೆ ಪ್ರತ್ಯಕ್ಷನಾಗಿ ವರ ಕೊಟ್ಟದ್ದು. ಆದ್ದರಿಂದ ಚಂದ್ರನಿಗೆ ಅನುಗ್ರಹವನ್ನ ಮಾಡಿದ ಶಿವ ಇರುವ ಕಾರಣ ಆ ಶಿವನಿಗೆ ಚಂದ್ರೇಶ್ವರ ಅಥವಾ ಚಂದ್ರಮೌಳೀಶ್ವರ ಅಂತ ನೋಡಿ. ನಮಗೆ ಭಾಗವತಕ್ಕೂ ಇಲ್ಲಿಗೂ ನೇರವಾದಂತಹ ಒಂದು ಲಿಂಕ್ ಇದೆ. ಅವನಿಗೆ 2-3 ಶಾಪ ಬಂದಿದೆ. ಅವನಿಗೆ ಚಂದ್ರನಿಗೆ 2-3 ಶಾಪ. ಒಂದು ಶಾಪವನ್ನ ಅವನು ಪರಿಹಾರ ಮಾಡಿಕೊಂಡಿದ್ದು ಶ್ರೀರಂಗ ಕ್ಷೇತ್ರದಲ್ಲಿ. ಶ್ರೀರಂಗಂ ಅಲ್ಲಿ ಚಂದ್ರ ಪುಷ್ಕರಣಿ ಅಂತಲೇ ಒಂದು ತೀರ್ಥ ಇದೆ. ಚಂದ್ರ ತಪಸ್ಸು ಮಾಡಿ ಪಾಪವನ್ನ ಪರಿಹಾರ ಮಾಡಿಕೊಂಡ ಕ್ಷೇತ್ರ. ಆದ್ರೆ ಯಾವ ಚಂದ್ರನ ವಿಶೇಷವಾದ ದಕ್ಷ ಕೊಟ್ಟ ಶಾಪವನ್ನ ಪರಿಹಾರ ಮಾಡಿದ ಕ್ಷೇತ್ರ ನಮ್ಮ ಚಂದ್ರೇಶ್ವರ. ಆದ್ದರಿಂದಲೇ ಅಲ್ಲೇ ಅವನು ಮಧುವರ್ಣದಲ್ಲಿ ಪ್ರಕಟನಾದ ಶಿವ. ಮಧು ಅಂದ್ರೆ ಜೇನು, ಜೇನಿನ ಬಣ್ಣದಲ್ಲಿ ಅವನಿಗೆ ದರ್ಶನ ಕೊಟ್ಟಿದ್ದು. ಆದ್ದರಿಂದ ಚಂದ್ರೇಶ್ವರ ನೀವು ನೋಡಿದ್ರೆ ಜೇನು ಬಣ್ಣ ಇದೆ. ಮಧುವರ್ಣದಲ್ಲಿ ಚಂದ್ರೇಶ್ವರ ಲಿಂಗ ವಿರಾಜಮಾನವಾಗಿದೆ. ಅಂತಹ ದಿವ್ಯವಾದ ಕ್ಷೇತ್ರ. ಸ್ವಲ್ಪ ಡೌನ್ ಇದೆಯಲ್ಲ, ಆ ಸರೋವರದೊಳಗೆ ತಪಸ್ಸು ಮಾಡಿ ಅಲ್ಲೇ ಶಿವನ ಪ್ರಾಕಟ್ಯ. ಆದ್ದರಿಂದ ಶಿವ ಅಲ್ಲೇ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಮನಸ್ಸಿಗೆ ಸಂಬಂಧಪಟ್ಟ ಏನಾದರೂ ದೋಷಗಳು ನಮಗೇನಾದರೂ ಇದ್ರೆ ಆ ಎಲ್ಲ ದೋಷಗಳು ಪರಿಹಾರವಾಗುವಂತಹ ಒಂದು ದೊಡ್ಡ ಜಾಗ ಚಂದ್ರೇಶ್ವರ. ಮನಃಕಾರಕನಾದವನು ಚಂದ್ರ. ಮನಸ್ಸನ್ನು ಹೇಗಿಡಬೇಕು, ಒಳ್ಳೆಯದಾಗಿಡ್ಬೇಕಾ ಕೆಟ್ಟದ್ದಾಗಿಡ್ಬೇಕಾ ಅನ್ನೋದನ್ನು ನೋಡಿ ಮನಸ್ಸನ್ನ ರೆಡಿ ಮಾಡತಕ್ಕಂಥವನು ಚಂದ್ರ. ಆ ಚಂದ್ರನೇ ತಪಸ್ಸು ಮಾಡಿ ಅನುಗ್ರಹವನ್ನ ಪಡೆದು ಶಿವನ ಪ್ರತಿಷ್ಠೆಯನ್ನು ಮಾಡಿದ್ದಾನೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಕಾನ್ಸಂಟ್ರೇಷನ್ ಬರಬೇಕು ಅಂತಂದ್ರೆ, ವಿಶೇಷವಾಗಿ ಓದಿದ್ದೆಲ್ಲ ತಲೆಯಲ್ಲಿ ಬರಬೇಕು ಅಂತಂದ್ರೆ ಆ ಚಂದ್ರೇಶ್ವರನಿಗೆ ಹೋಗಿ, ನನ್ನ ಅನುಭವ ಹೇಳೋದು, ಚಂದ್ರೇಶ್ವರನಿಗೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಅಥವಾ ನೀವು ಶಾಸ್ತ್ರ ಏನಾದರೂ ಓದ್ತಾ ಇದ್ದೀರಿ, ವೇದ ಓದ್ತೀರಿ, ಅಥವಾ ಏನಾದರೂ ಓದಬೇಕು ಅಂದ್ರೆ ಆ ಚಂದ್ರೇಶ್ವರನ ಜಗುಲೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿಕೊಂಡು ಬಂದು 1-2 ಅಕ್ಷರ ಅಲ್ಲಿ ಓದಿ ಬಂದ್ರೆ ಒಳ್ಳೆ ಮೆಮೊರಿ. 2
ಶಿವನೂ ಮನಸ್ಸಿಗೆ ದೇವತೆ, ಚಂದ್ರನೂ ಮನಸ್ಸಿಗೆ ದೇವತೆ. ಮನಸ್ಸಿಗೆ ದೇವತೆಯಾದ ಚಂದ್ರನನ್ನೇ ತಲೆ ಮೇಲೆ ಇಟ್ಟುಕೊಂಡು ಮೆರಿತಾ ಇದ್ದಾನೆ ಚಂದ್ರೇಶ್ವರ. ಆದ್ದರಿಂದ ಅಲ್ಲಿ ಕೂತು ಓದಿದರೆ, ಪ್ರದಕ್ಷಿಣೆಯನ್ನು ಮಾಡಿದರೆ ವಿಶೇಷವಾದ ಫಲ. ಆದ್ದರಿಂದಲೇ ಪುರಾಣಗಳಲ್ಲಿ ಹೇಳುವಾಗ ಅಬ್ಜಾರಣ್ಯ ಕ್ಷೇತ್ರದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅಜ್ಜರಕಾಡು, ಅಜ್ಜರಕಾಡಲ್ಲಿ ಹೋಗಿ ಅಲ್ಲಿ 4 ಧ್ಯಾನ ಮಾಡೋದು. ಇವತ್ತು 4 ವೃಕ್ಷದ ಆ ವೃಕ್ಷಗಳೆಲ್ಲ ಪುರಾಣದಲ್ಲಿ, ರಜತಪೀಠಪುರ ಮಹಾತ್ಮ್ಯದಲ್ಲಿ ಎಲ್ಲ ಉಲ್ಲೇಖ ಸ್ಕಂದ ಪುರಾಣದಲ್ಲಿ ಬರುತ್ತೆ. ಆ ರಾಮಭೋಜ ಇಲ್ಲಿ ಯಾಗ ಮಾಡಿದಾಗ ಎಲ್ಲ ಮುನಿಗಳು ಅವನಿಗೆ ದರ್ಶನವನ್ನ ಕೊಟ್ಟಂತಹ ಕ್ಷೇತ್ರ ಯಾವುದು ಅಂದ್ರೆ ಅಬ್ಜಾರಣ್ಯ. ಪರಶುರಾಮ ದೇವರು ಒಂದು ರೂಪದಿಂದ ಸನ್ನಿಹಿತರಾಗಿರತಕ್ಕಂತಹ ಕ್ಷೇತ್ರ ಅಜ್ಜರಕಾಡು. ಅಲ್ಲಿಂದ ಇಲ್ಲಿ ಅನಂತಾಸನ ರೂಪದಲ್ಲಿ ಪರಶುರಾಮ ದೇವರು ಲಿಂಗ ರೂಪದಲ್ಲಿ ಬಂದು ನಿಂತಿದ್ದಾರೆ ಅಂತ ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ನಾ ಹೇಳಿದ್ದು, ನಾವು ಎಲ್ಲಿದ್ದೀವಿ ಅನ್ನೋ ಜ್ಞಾನ ನಮಗೆ 100% ಬಂದ್ಬಿಟ್ರೆ ಸ್ವಲ್ಪ ಭಯ ಆಗ್ಲಿಕ್ಕೆ ಶುರುವಾಗ್ತದೆ. ರಥವೇದಿಗೆ ತಿರುಗ್ಲಿಕ್ಕೆ ಹೋಗೋಣ ಅನ್ನೋ ಮನಸ್ಸು ಸ್ವಲ್ಪ ಬೇಡಪ್ಪ, ರಥವೇದಿಗೆ ತಿರುಗ್ಲಿಕ್ಕೆ ಹೋಗೋದು ಬೇಡ ಅನ್ನೋ ಒಂದು ಭಾವ ಬರಬೇಕು ನಮಗೆ. ಯಾಕಂದ್ರೆ ತುಂಬಾ ದೊಡ್ಡ ಕ್ಷೇತ್ರ ರೂಪ್ಯಪೀಠಪುರ. ಅಪ್ರತಿಮಂ ತ್ರಿಲೋಕ್ಯ, 3 ಲೋಕಗಳಲ್ಲೇ ರೂಪ್ಯಪೀಠಪುರಕ್ಕೆ ಸಮಾನವಾದ ಇನ್ನೊಂದು ಕ್ಷೇತ್ರ ಇಲ್ಲ. ಈ ಕಾರಣದಿಂದ ಆ ಚಂದ್ರೇಶ್ವರನ ಅನುಗ್ರಹ ನಮ್ಮೆಲ್ಲರ ಮೇಲಾಗಲಿ ಅಂತ ಭಕ್ತಿಯಿಂದ ನಾವು ಆ ಸ್ವಾಮಿಯ ಅಂತರ್ಯಾಮಿಯಾದ ಅನಂತಾಸನ ಅಭಿನ್ನ ಕೃಷ್ಣದೇವರನ್ನ ಪ್ರಾರ್ಥನೆ ಮಾಡಬೇಕು. ಆಗ ಸತೀದೇವಿ ಚಂದ್ರನನ್ನ ಕಾಪಾಡಿದ್ಯಾರು ಆ ಸಂದರ್ಭದಲ್ಲಿ? ಶಿವ ಅಲ್ವಾ? ಅತ್ತಿದ್ದೆಲ್ಲ ಯಾರು? ತಂಗೀರು. ಇವಾಗ ನೋಡಿದ್ರೆ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಗುತ್ತಾ. ಅವರೆಲ್ಲ ಒಂದಾಗುತ್ತೆ. ಗಲಾಟೆ ಮಾಡ್ಕೊಂಡಿದ್ಯಾರು? ಚಂದ್ರ, ದಕ್ಷ. ಪಾಪ ಚಂದ್ರನನ್ನ ಉದ್ಧಾರ ಮಾಡಿದ್ಯಾರು? ಶಿವ. ಎಲ್ಲ ಬೈದಿದ್ಯಾರಿಗೆ? ಶಿವನಿಗೆ. ಸತೀದೇವಿ ಅಲ್ಲಿ ಹೋದ್ರೆ ಅಕ್ಕ ತಂಗಿಯರು ಮಾತಾಡ್ಲಿಲ್ಲ, ಅಮ್ಮನೂ ಮಾತಾಡ್ಲಿಲ್ಲ. ತುಂಬಾ ದುಃಖ ಆಯ್ತು. ಯಜ್ಞ ನೋಡಿ ಅಗ್ನಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗಿಬಿಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಯಜ್ಞಶಾಲೆಗೆ ಬರ್ತಾಳೆ. ಆ ಯಜ್ಞಶಾಲೆಗೆ ಬಂದ್ರೆ ಅಲ್ಲಿ ಶಿವನಿಗೆ ಆಹುತಿಯನ್ನೇ ಕೊಡಬೇಕು. ವೇದಗಳಲ್ಲಿ ಶಿವನಿಗೆ ವಿಶೇಷವಾದ ಆಹುತಿಯನ್ನು ಕೊಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಇಲ್ಲೇನು ಮಾಡಿದ್ರು? ಹೊಸ ಸಂಪ್ರದಾಯವನ್ನೇ ಹಾಕಿಬಿಟ್ಟ ದಕ್ಷ. ಶಿವನಿಗೆ ಆಹುತಿಯನ್ನು ಕೊಡುವುದು ಬೇಡ. ಆಗ ಅವಳಿಗೆ ಕೋಪ ಬಂತು. ಋಷಿಮುನಿಗಳು ಏನ್ ಮಾಡ್ತಾ ಇದ್ದೀರಿ ನೀವು? ವೇದ ಪ್ರತಿಪಾದ್ಯವಾದ ದೇವತೆ ಶಿವ, ಅವನಿಗೆ ಆಹುತಿಯನ್ನು ಕೊಡದೆ ಇನ್ಯಾರಿಗೆ ಕೊಡ್ತೀರಿ ಆಹುತಿ ನೀವು ಅಂತ ಕೋಪ ಮಾಡಿಕೊಂಡು 4 ಮಾತಾಡ್ತಾಳೆ. ಬ್ರಹ್ಮಾದಯೋ ಯತ್ಕೃತ ಸೇತುಪಾಲಾಹ ಅಂತ. ಇಂದ್ರಾದಿ ದೇವತೆಗಳೆಲ್ಲ ಶಿವ ಒಂದು ಗೆರೆ ಹಾಕಿದ ಅಂದ್ರೆ ದಾಟಿ ಹೋಗೋದಿಲ್ಲ ಅವ್ರು ಯಾರು. ಅಷ್ಟು ದೇವತೆಗಳನ್ನ ಕಂಟ್ರೋಲ್ ಮಾಡುವ ಸಾಮರ್ಥ್ಯ. ಇಂದ್ರಾದಿ ದೇವತೆಗಳೆಲ್ಲರನ್ನೂ ನಿಯಮನ ಮಾಡುವ ಸಾಮರ್ಥ್ಯ ಸದಾಶಿವನಿಗಿರುವಂಥದ್ದು. ಶಿವ, ಹರ, ಭವ, ಶಂಭು ಅಂತ 2 ಅಕ್ಷರದ ಅವನ ನಾಮಗಳನ್ನೆಲ್ಲ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಹಾಗಿರ್ಬೇಕಾದ್ರೆ ಅಂತ ಶಿವನನ್ನ ನೀ ಏನ್ ಮಾಡ್ತಾ ಇದ್ದಿ? ದ್ವೇಷ ಮಾಡ್ತಾ ಇದ್ದಿ. ಸರಿ ಇಲ್ಲ. ಆದ್ದರಿಂದ ಶಿವದ್ವೇಷಿಯಾದ ವ್ಯಕ್ತಿ, ಸತೀದೇವಿ ಹೇಳ್ತಾಳೆ, ಎಲ್ಲಿ ಶಿವನ ದ್ವೇಷ ಆಗ್ತಾ ಇದೆ ಆ ಶಿವದ್ವೇಷವನ್ನ ಯಾರು ಮಾಡ್ತಾರೆ ಅಂತ ನಾವು ನೋಡ್ಬೇಕಂತ. ಬರೀ ಕೇಳಲಿಕ್ಕೆ ಅಷ್ಟೇ, ಈಗ ಮಾಡ್ಲಿಕ್ಕಿಲ್ಲ. ಈಗ ಶಿವದ್ವೇಷ ಯಾರು ಮಾಡ್ತಾರೆ ಅಂತ ನೋಡಿ ಅವ ದೊಡ್ಡವ ಆದ್ರೆ ನಾವು ಅಲ್ಲಿಂದ ವಾಪಸ್ ಬರೋ ಹಾಗಿಲ್ಲ. ಬಂದು ಊಟ ಮಾಡೋದು ಹೇಗೆ? ನಾಲಿಗೆಯನ್ನ ಹೊರಗೆ ಎಳ್ಕೊಂಡು ಸತ್ತೋಗ್ಬೇಕು. ಅಕಸ್ಮಾತ್ ನಮಗೆ ಸಾಮರ್ಥ್ಯ ಇದ್ರೆ ಅವನ ತಲೆ ಕತ್ತರಿಸಾಕ್ಬೇಕು. ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ದೊಡ್ಡವರ ದ್ವೇಷ ಮಾಡಿದರೆ ಏನು ಮಾಡಬೇಕು? ಆದ್ದರಿಂದ ನೀನು ದೊಡ್ಡವನು. ನಮ್ಮಪ್ಪ ಶಿವದ್ವೇಷ ಮಾಡಿದ್ಯಾರು? ನೀನಾದ್ದರಿಂದ ನಿನಗೆ ನಾನು ಹೊಡಿಲಿಕ್ಕಾಗೋದಿಲ್ಲ, ಮತ್ ನಾನೇ ಸಾಯ್ತೇನೆ ಅಂತ ಅನುಸಂಧಾನ ಮಾಡಿಕೊಂಡು ಸತೀದೇವಿ ಲಯಚಿಂತನೆಯನ್ನ ಮಾಡಿ ದೇಹದ ಒಳಗಿನ ಅಗ್ನಿಗೆ ತನ್ನ ದೇಹವನ್ನ ಆಹುತಿ ಕೊಟ್ಟಳು. ಅವಳು ಆಹುತಿ ಕೊಡ್ತಾ ಇದ್ದ ಹಾಗೆ ಜೊತೆಯಲ್ಲಿ ಬಂದಿದ್ದ ನಂದಿ, ಭೃಂಗಿ ಮೊದಲಾದ ಭೂತಗಣಗಳಿಗೆಲ್ಲ ಸಿಟ್ಟು ಬಂದು ಯಜ್ಞವನ್ನ ಹಾಳು ಮಾಡಬೇಕು ಅಂತ ನೋಡಿದಾಗ ಭೃಗುಮುನಿಗಳು ದಕ್ಷಿಣದ ದಿಕ್ಕಿನ ಅಗ್ನಿಗೆ ಆಹುತಿಯನ್ನು ಕೊಡ್ತಾರೆ.
ಅಗ್ನಿಗೆ 7 ನಾಲಿಗೆ ಇದೆ. ಯಾವುದನ್ನ ಯಾವ ನಾಲಿಗೆಗೆ ಹಾಕಬೇಕು ಅಂತ ನಿಯಮ ಇದೆ. ಎಲ್ಲೆಲ್ಲಿ ಹಾಕಬೇಕು ಅಂತ, ತುಪ್ಪ ಎಲ್ಲಿ ಹಾಕಬೇಕು, ಅನ್ನ ಎಲ್ಲಿ ಹಾಕಬೇಕು. ದಕ್ಷಿಣದ ದಿಕ್ಕಿನಲ್ಲಿ ಆಹುತಿಯನ್ನು ಕೊಡಬಾರದು ಅಂತ ನಿಯಮ. ದಕ್ಷಿಣಾಗ್ನಿ ಅದೆಲ್ಲ ಆಭಿಚಾರಿಕ, ಈ ಮಾಟ ಮಂತ್ರ ಅಂತ ಹೇಳ್ತಾರಲ್ಲ, ಆ ಆಭಿಚಾರಿಕ ಕ್ರಮ ಮಾಡುವವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಇವಾಗ ದಕ್ಷಿಣಾಗ್ನಿಗೆ ಆಹುತಿಯನ್ನ ಕೊಟ್ಟ ಋಭುದೇವತೆಗಳು ಅಂತ ಮೇಲೆ ಬಂದು ಭೂತಗಣಗಳನ್ನು ಹೊಡೆದು ಓಡಿಸ್ಬಿಟ್ರು. ಇತ್ತ ನಾರದರು ಏನ್ ಮಾಡ್ತಾರೆ, ಶಿವ ಪ್ರಶಾಂತನಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಕೈಲಾಸದಲ್ಲಿ. ಶಿವನಿಗೆ ಬಂದು ಹೇಳಿದ್ರು, ಇಲ್ಲಿ ಶಿವ ನಿನ್ನ ಹೆಂಡತಿಯನ್ನ ಅನ್ಯಾಯ ಮಾಡಿಬಿಟ್ರಪ್ಪ, ಅವಳು ನಿನಗಾದ ಅವಮಾನ ನೋಡಿ ತಡಿಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ಟಿದ್ದಾಳೆ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದಾಗ ಶಿವ ಕೋಪದಿಂದ ಎದ್ದು ನರ್ತನ ಮಾಡ್ತಾನೆ, ತಾಂಡವ ನೃತ್ಯವನ್ನು ಮಾಡ್ತಾನೆ. ತಾಂಡವ ನೃತ್ಯವನ್ನ ಮಾಡಿ ತನ್ನ ಜಟೆಯಲ್ಲಿದ್ದ ಒಂದು ಕೂದಲನ್ನ ತೆಗೆದು ನೆಲಕ್ಕೆ ಅಪ್ಪಳಿಸಿ ಹೊಡೆದ ಮೇಲೆ ಒಬ್ಬ ವ್ಯಕ್ತಿ ಮೇಲೆತ್ತು ಬಂದ. ಯಾರವನು? ವೀರಭದ್ರ. ಅನೇಕರಿದ್ದಾರೆ ನಮ್ಮಲ್ಲಿ. ನಾವು ವೀರಭದ್ರನ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಬೇಕಾದಷ್ಟು ಸುತ್ತಮುತ್ತ ವೀರಭದ್ರನ ದೇವಸ್ಥಾನಗಳಿದೆ. ನಾವು ವೀರಭದ್ರನ ದೇವಸ್ಥಾನಕ್ಕೆ ಹೋಗಬಹುದೋ ಹೋಗಬಾರದು ಅನ್ನೋ ಪ್ರಶ್ನೆ, ಆ ಜಿಜ್ಞಾಸೆಯಲ್ಲೇ ನಮ್ಮ ಜನ್ಮ ಹೊರಟುತ್ತೆ. ಆದರೆ ವೀರಭದ್ರ ಆದ್ರೇನು, ಯಾರಾದ್ರೇನು ಅನ್ನೋ ಲೆಕ್ಕದಲ್ಲಿ ಕೆಲವರು, ನಾವು ವೀರಭದ್ರನ ದೇವಸ್ಥಾನಕ್ಕೆ ಹೋಗಬಾರದು ಅಂತ ಕೆಲವರು. ನಾವೇನ್ ಮಾಡಬೇಕು? ಮಧ್ವಾಚಾರ್ಯರು ಒಬ್ಬರೇ ಇದಕ್ಕೆ ಉತ್ತರ ಕೊಟ್ಟವರು. ವೀರಭದ್ರ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಶಿವನದ್ದೇ ಒಂದು ರೂಪ ಯಾವುದು? ವೀರಭದ್ರ ರೂಪ. ಆದ್ದರಿಂದ ಹೋಗಿ ದರ್ಶನ ಮಾಡಬಹುದು, ಆ ದೇವಸ್ಥಾನಕ್ಕೆ ಹೋಗಬಹುದು ಅನ್ನುವ ನಿಯಮ ಸ್ಪಷ್ಟವಾಗಿ ಆಚಾರ್ಯರ ಮಾತಿಂದ ನಮಗೆ ಗೊತ್ತಾಗ್ತಾ ಇದೆ. ಆ ವೀರಭದ್ರನಿಗೆ ಆದೇಶ ಮಾಡ್ತಾನೆ ಶಿವ, ಹೋಗು ಯಜ್ಞವನ್ನು ಹಾಳು ಮಾಡುವಂತ. ಈ ಭೂತಗಣಗಳೆಲ್ಲ ಬಂದು ಯಜ್ಞಶಾಲೆಯನ್ನ ಧ್ವಂಸ ಮಾಡಿತು. ಧ್ವಂಸ ಮಾಡಿದ ಮೇಲೆ ಯಾರ್ಯಾರು ಶಿವನಿಂದೆಯನ್ನ ಅವತ್ತಿನ ಕಾಲಕ್ಕೆ ಮಾಡ್ತಾ ಇದ್ರೋ ಅವರಿಗೆಲ್ಲ ಒಂದೊಂದು ಶಿಕ್ಷೆ. ದೇವತೆಗಳ ಕೈಕಾಲೆಲ್ಲ ಮುರಿದು ಫ್ರಾಕ್ಚರ್ ಮಾಡಿಬಿಟ್ರು ದೇವತೆಗಳಿಗೆ. ಪೂಷನ್ ಅಂತ ಒಬ್ಬ ದೇವತೆ, ಶಿವನಿಂದೆ ಆಗುವಾಗ ಅವನು ಹಲ್ಲು ತೋರಿಸಿ ನಗುತ್ತಾ ಇದ್ದ. ಈ ವೀರಭದ್ರ ಏನ್ ಮಾಡ್ದ, ಒಂದು ಹೊಡೆದ ನೋಡಿ ಎಲ್ಲ ಹಲ್ಲು ಬಿದ್ದೋಯ್ತು. ಭಗ ಅಂತ ಇನ್ನೊಬ್ಬ ದೇವತೆ, ಅವ ಕಣ್ಣು ಅಗಲ ಮಾಡಿ ಶಿವನಿಂದೆಯನ್ನ ಕೇಳ್ತಾ ಇದ್ದ, ಅವನ ಕಣ್ಣು ಕಿತ್ತ. ಭೃಗುಮುನಿಗಳು ಅವರ ಗಡ್ಡ ಇದೆ, ಅದನ್ನು ಹೀಗಂತ ಶಿವನಿಂದೆ ಮಾಡುವ ಆನಂದವಾಗಿ ಕೇಳ್ತಾ ಇದ್ರು. ಇವ ಏನ್ ಮಾಡಿದ, ಗಡ್ಡವನ್ನೇ ಕಿತ್ತು ಬಿಟ್ಟ. ಕೊನೆಗೆ ದಕ್ಷನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ, ಸಂಹಾರ ಮಾಡ್ಲಿಕ್ಕಾಗಲಿಲ್ಲ. ಆಗ ಸಾಕ್ಷಾತ್ ಶಿವನೇ ಕೈಲಾಸದಿಂದ ಬಂದು ಯಾಕೆ ದಕ್ಷನನ್ನ ಕೊಲ್ಲಿಕ್ಕಾಗಲಿಲ್ಲ ಅಂತ ಚಿಂತನೆ ಮಾಡಿದಾಗ ದಕ್ಷನ ಸಂಕಲ್ಪ ಏನಿದೆ, ಭಗವಂತ ಪ್ರೀತನಾಗ್ಲಿ, ನಾನು ಮಾಡುವ ಈ ಯಜ್ಞ ದೇವರಿಗೆ ನಾರಾಯಣನಿಗೆ ಪ್ರೀತಿ ಆಗ್ಲಿ ಅಂತ ಮಾಡಿದ. ಆದ್ದರಿಂದ ದಕ್ಷನನ್ನ ಕೊಲ್ಲಿಕ್ಕಾಗಲಿಲ್ಲ. ಆಗ ಏನ್ ಮಾಡ್ತಾನೆ ಶಿವ, ದಕ್ಷ ಮಾಡ್ತಾ ಇರುವ ಈ ಯಾಗದಲ್ಲಿ ದಕ್ಷನೇ ಪಶು ಅಂತ ಸಂಕಲ್ಪವನ್ನು ಮಾಡಿ ಅವನ ತಲೆಯನ್ನು ಕಡಿದು ಅಗ್ನಿಗೆ ಹಾಕಿ ಹೊರಟ ಮೇಲೆ ದೇವತೆಗಳೆಲ್ಲ ತುಂಬಾ ದುಃಖದಿಂದ ಹಾಗೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಕೇಳ್ತಾರೆ. ಆಗ ಬ್ರಹ್ಮದೇವರು ಶಿವನಿಗೆ ಎಷ್ಟು ಕೋಪ ಇದೆಯೋ ಸಮಾಧಾನ ಮಾಡೋದು ಹೇಗೆ, ಇಲ್ಲಿ ನಮ್ಮ ಒಂದು ಕಥೆ ಬರುತ್ತೆ, ತಾಮಸ ಪುರಾಣದಲ್ಲಿ ಬರುವಂತ ಕಥೆ. ಶಿವ ಸತೀದೇವಿಯ ದೇಹವನ್ನ ಮೈ ಮೇಲೆ ಹಾಕಿಕೊಂಡು ಊರೆಲ್ಲ ತಿರುಗಿದ, ಲೋಕಕ್ಕೆಲ್ಲ ಭಯ ಉಂಟಾಯಿತು. ಆಗ ವಿಷ್ಣು ಏನ್ ಮಾಡ್ತಾನೆ, ಅವನ ಚಕ್ರದಿಂದ ಆ ಸತೀದೇವಿಯ ದೇಹದ ಒಂದೊಂದು ಭಾಗವನ್ನ ಕಟ್ಟು ಮಾಡಿದಾಗ ಒಂದೊಂದು ಭಾಗ ಎಲ್ಲಿ ಬಿತ್ತು ಅದೆಲ್ಲ ಏನಾಯಿತು, ಶಕ್ತಿಪೀಠಗಳು 64 ಭಾಗಗಳಾಗಿ ಬಿತ್ತು. ಆ 64 ಭಾಗಗಳು 64 ಶಕ್ತಿಪೀಠಗಳಾಗಿ ನಿಂತಿವೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂದ್ರೆ ಕೆಲವು ಬಾಂಗ್ಲಾದೇಶದಲ್ಲಿದೆ, ಇನ್ನು ಹಿಂಗಲಾಜ್ ಮೊದಲಾದವುಗಳೆಲ್ಲ ಪಾಕಿಸ್ತಾನದಲ್ಲಿದೆ, ಅಸ್ಸಾಮಲ್ಲಿದೆ, ದಕ್ಷಿಣ ದೇಶದಲ್ಲಿದೆ, ಆಂಧ್ರದಲ್ಲಿದೆ, ಬೇಕಾದಷ್ಟಿದೆ. ಅದು ನಿಜವೋ ಸುಳ್ಳೋ ಅಂತ ನಾವು ಭಾಗವತದಲ್ಲಿ ನೋಡಿದಾಗ ಗೊತ್ತಾಗುವಂತಹ ಚರಿತ್ರೆ. ಸತಿ ದೇಹವನ್ನ ಸುಟ್ಟುಕೊಂಡ್ಲು ಅಂತ ಅಂದ ಮೇಲೆ ಆ ದೇಹವನ್ನ ಶಿವ ಮೈ ಮೇಲೆ ಹಾಕೊಂಡು ತಗೊಂಡು ಹೋಗೋದೆಲ್ಲಿಗೆ? ಹಾಗಾದ್ರೆ ಶಕ್ತಿಪೀಠದ ಕಥೆ ಏನು? ಶಕ್ತಿಪೀಠ ಇದೆಯೋ ಇಲ್ವೋ? 64 ಶಕ್ತಿಪೀಠ.
ಶಕ್ತಿಪೀಠ ಇದೆ. ಆದರೆ ಆ ಶಕ್ತಿಪೀಠ ಬಂದ ಕಥೆ ಏನಿದೆ ತಾಮಸ ಪುರಾಣದಲ್ಲಿ ಬಂದ ಕಥೆ, ಅದನ್ನು ಆಸ್ ಇಟ್ ಈಸ್ ಆಗಿ ನಾವು ತಗೊಳ್ಳೋ ಹಾಗಿಲ್ಲ. ನೀವು ಕಲ್ಕತ್ತಾಗೆ ಹೋದರೆ ಅಲ್ಲಿ ಕಾಳಿ ಫೇಮಸ್, ಕಲ್ಕತ್ತಾ ಕಾಳಿ ಅಂತಾನೆ ಫೇಮಸ್. ಅಲ್ಲಿ ನಾಲಿಗೆ ಮಾತ್ರ ಉದ್ದ. ಯಾಕೆ ಅಂದರೆ ಅವ್ರು ಹೇಳೋ ಪ್ರಕಾರ ಆ ದೇವಿಯ ನಾಲಿಗೆ ಅಲ್ಲಿ ಬಿತ್ತು. ಇನ್ನೊಂದು ಕಾಮಾಖ್ಯ ಅಂತ ದೇವಸ್ಥಾನ ಎಲ್ಲಿದೆ, ಇದು ಅಸ್ಸಾಮಲ್ಲಿ. ದೇವಿಯ ಯೋನಿ ಪ್ರದೇಶ ಅಲ್ಲಿ ಬಿದ್ದದ್ದರಿಂದ ಅಲ್ಲಿ ಕಾಮಾಖ್ಯ ಅದೆಲ್ಲ ಹಾಗೆಲ್ಲ. ಅದು ತಾಮಸಗಳೆಲ್ಲ ತಾಮಸ ಉಪಾಸನೆಯನ್ನು ಮಾಡಲಿಕ್ಕೆ ಯೋಗ್ಯವಾದ ಸ್ಥಾನಗಳದೆಲ್ಲ. ದೊಡ್ಡ ಶಕ್ತಿಪೀಠಗಳೇ, ಸನ್ನಿಧಾನ ಇದೆ, ಇಲ್ಲ ಅಂತ ಹೇಳೋದಿಲ್ಲ ನಾವು. ಆದರೆ ಶಿವ ದೇಹವನ್ನ ಇಟ್ಟುಕೊಂಡು ತಿರುಗಾಡಿದ ಅಂತಂದ್ರೆ ಒಬ್ಬ ದೇವತೆಗೆ ಮಾಡಿದ ಅವಮಾನ ಅಲ್ವಾ. ಸತೀದೇವಿ ಸಾಯೋದಿಲ್ಲ ಅಂತ ಶಿವನಿಗೆ ಗೊತ್ತು, ಶಿವ ಮನುಷ್ಯ ಅಲ್ಲ ಅಂತ ನಮಗ್ ಗೊತ್ತು. ಮನುಷ್ಯರಂತೆ ಅತ್ತ ದೇಹ ತಗೊಂಡು ತಿರುಗಾಡಿದ ಊರೆಲ್ಲ, ವಿಷ್ಣು ಚಕ್ರದಲ್ಲಿ ಕಟ್ ಮಾಡಿದ ಅಂದ್ರೆ ನಾವು ಕತೆ ಹೇಳೋದಾ, ದೇವರಿಗೆ ಅವಮಾನ ಮಾಡೋದಾ, ಶಕ್ತಿಪೀಠ ಅಂತ ಹೇಳೋದಾ? ಆಲೋಚನೆ ಮಾಡ್ಬೇಕು ನಾವು ಅದನ್ನೆಲ್ಲ. ಈ ದೃಷ್ಟಿಯಲ್ಲಿ ಈ ಕಥೆ ಅನ್ನೋದು ಅಬದ್ಧವಾದ ಕಥೆ. 64 ಸನ್ನಿಧಾನಗಳಲ್ಲಿ ದೇವಿ ಸನ್ನಿಹಿತಳಾಗಿದ್ದಾಳೆ, ಅದಂತೂ ಸತ್ಯ. ಎಷ್ಟು ಕೋಪ ಇದೆ ಅವನಿಗೆ, ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ ಅಂತ ಬ್ರಹ್ಮದೇವರು ಸಮಾಧಾನ ಮಾಡಬೇಕು ಶಿವನನ್ನ ಅಂತ ದೇವತೆಗಳನ್ನೆಲ್ಲ ಕರೆದುಕೊಂಡು ಬಂದರು ಕೈಲಾಸಕ್ಕೆ. ಶಿವ ಏನ್ ಮಾಡ್ತಾ ಇದ್ದಾನೆ, ಪ್ರಶಾಂತವಾಗಿ ಅಲ್ಲಿ ಕೂತು ಪಾಠವನ್ನು ಮಾಡ್ತಾ ಇದ್ದಾನೆ. ನಾರದ ಸನಕಾದಿ ಮುನಿಗಳಿಗೆ ಭಗವಂತನ ತತ್ವವನ್ನ ಪಾಠ ಮಾಡ್ತಾ ಇದ್ದಾನೆ. ಎಷ್ಟು ಪ್ರಶಾಂತವಾದ ಸ್ವಭಾವ. ಬ್ರಹ್ಮದೇವರಿಗೆ ಆಶ್ಚರ್ಯ ಆಯಿತು. ಶಿವನ ಅಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಶಿವ ಎದ್ದು ನಮಸ್ಕಾರ ಮಾಡಿ ಬ್ರಹ್ಮದೇವರಿಗೆ ಏನು ಮಾಡಬೇಕು ನೋಡಪ್ಪ, ನಿನ್ನಿಂದ ಕೈಕಾಲೆಲ್ಲ ಮುರಿದು ಹೋಗಿದೆ, ದೇವತೆಗಳಿಗೆ ರೆಡಿ ಮಾಡೋರನ್ನ. ಹಾಗೆ ಆಗಲಿ ಸ್ವಾಮಿ, ನಾನು ರೆಡಿ ಮಾಡಿದ್ದೇನೆ. ಇನ್ನು ಭೃಗುಮುನಿಗಳಿಗೆ ಇದು ಬೇಕಲ್ಲ, ಮುನಿಗಳ ಲಕ್ಷಣವೇ ಜಟೆ ಮತ್ತು ಗಡ್ಡ ಮೀಸೆಗಳೆಲ್ಲ. ಆ ವೀರಭದ್ರ ಯಾವ ಲೆವೆಲ್ಲಿ ಕಿತ್ತಿದ್ದಾನೆ ಅಂತಂದ್ರೆ ನಾಳೆ ಬೆಳಗ್ಗೆ ಮತ್ತೆ ಗಡ್ಡ ಬರಲೇಬಾರದು, ಹಾಗೆ ಕಿತ್ತಿದ್ದಾನೆ. ಅದಕ್ಕೇನ್ ಮಾಡಬೇಕು ಅಂದ್ರೆ ಅಲ್ಲೇ ಒಂದು ಮೇಕೆ ಇತ್ತು, ಆ ಮೇಕೆಯ ಗಡ್ಡವನ್ನು ತೆಗೆದು ಭೃಗುಮುನಿಗಳಿಗೆ ಹಾಕಿಬಿಟ್ಟಿದ್ದಾರೆ. ಆಮೇಲೆ ಪೂಷನ್ ದೇವತೆಗೆ ಹಲ್ಲು ಮುರಿದು ಹೋಗಿದೆ, ಅವನ ಹಲ್ಲಿಲ್ಲ ಅಂತಂದು. ಶಿವನ ದ್ವೇಷವನ್ನ ಮಾಡಿದ್ದಕ್ಕೆ ಹಲ್ಲು ಬರೋಲ್ಲ, ಅದಕ್ಕೆ ಅವನೇನ್ ಮಾಡ್ಬೇಕು, ಹಿಟ್ಟು ತಿನ್ಬೇಕು. ಅವನು ಆಹುತಿ ಹಿಟ್ಟು ಕೊಟ್ಟು. ಇನ್ನು ಭಗ ಅನ್ನುವ ದೇವತೆ ಶಿವನಿಂದೆಯನ್ನು ಮಾಡಿದ್ದಕ್ಕೆ ಅವನು ಕಣ್ಣು ಕಳ್ಕೊಂಡ, ಅವನಿಗೆ ಕಣ್ಣು ಬರೋದಿಲ್ಲ ಅಂತ ಹಾಗೆ ಮಾಡಿಬಿಟ್ಟು. ಇನ್ನು ಕೊನೆಗೆ ಉಳಿದವನು ಯಾರು, ದಕ್ಷ. ದಕ್ಷನಿಗೆ ಏನ್ ಮಾಡ್ಬೇಕು ಇವಾಗ, ತಲೆ ನಂದಿ ಶಾಪ ಕೊಟ್ಟಿದ್ದ, ಆಡಿನ ತಲೆ ಬರಲಿ ಅವನಿಗೆ ಅಂತ ಶಾಪ ಕೊಟ್ಟಿದ್ದ. ಅದಕ್ಕೆ ಆಡಿನ ತಲೆಯನ್ನು ದಕ್ಷನಿಗೆ ಇಟ್ಟು. ಇಷ್ಟೆಲ್ಲ ಆದ್ಮೇಲೆ ದಕ್ಷನಿಗೆ ಅವರು ಮಾಡಿದ ತಪ್ಪಿನ ಅರಿವಾದ ಮೇಲೆ ನಾರಾಯಣ ಬಂದು ಹೇಳ್ತಾನೆ, ಇನ್ನು ಅಳಿಯ, ನಿನಗೆ ಅಳಿಯ, ಲೋಕಕ್ಕೆ ಸ್ವಾಮಿ. ಶಿವನ ದ್ವೇಷವನ್ನ ಮಾಡಿದವರು ಯಾವತ್ತಿಗೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಗವಂತ ಹೇಳ್ತಾನೆ, ಅತ್ಯಂತ ಪ್ರೀತಿ ಪಾತ್ರನಾದ ವ್ಯಕ್ತಿ ಶಿವ. ಅದರಿಂದ ಶಿವನ ದ್ವೇಷವನ್ನ, ಶಿವನ ನಿಂದೆಯನ್ನ ಯಾವತ್ತಿಗೂ ನಾವು ಮಾಡಲಿಕ್ಕೆ ಹೋಗಬಾರದು. ಶಿವದ್ವೇಷವನ್ನ, ಶಿವನಿಂದೆಯನ್ನು ಮಾಡಿದರೆ ನಾವು ಉದ್ಧಾರ. 2 ಘಟನೆಗಳು ನಮ್ಮ ಕಣ್ಣೆದುರಿಗೆ ಇದೆ. ವಾದಿರಾಜ ಸ್ವಾಮಿಗಳವರು ಇಲ್ಲಿಂದ ಪಾಜಕ, ಉಡುಪಿ ಪಾಜಕ ಎಲ್ಲ ದರ್ಶನವನ್ನು ಮಾಡಿ ಮುಂದಕ್ಕೆ ಹೋಗುವಾಗ ಒಂದು ವಿಶ್ವನಾಥನ ದೇವಸ್ಥಾನ ಬರುತ್ತೆ, ಎಲ್ಲೂರು ಅಂತ ವಿಶ್ವನಾಥ ಕ್ಷೇತ್ರ. ಅಲ್ಲಿ ಹೋದಾಗ ಎಲ್ಲರಿಗೂ ಒಂದು ದೊಡ್ಡ ಭಾವನೆ, ಮಧ್ವಾಚಾರ್ಯರ ಶಿಷ್ಯರು ಅಂದ್ರೆ ಶಿವನ ದ್ವೇಷವನ್ನು ಮಾಡ್ತಾರೆ. ಮೊನ್ನೆ ಒಂದು ಕಥೆ ಹೇಳಿದೆ ನಾನು, ಶಿವನ ದ್ವೇಷವನ್ನು ಮಾಡೋರು ಯಾರು ಅಂತ ಮೊನ್ನೆ ಹೇಳಿದೆ. ಬೇಕಾದ್ರೆ ಬಾವಿಗೆ ಬಿದ್ದು ಸಾಯ್ತೀವಿ, ಹುಲಿಗೆ ಬಿದ್ದು ಸಾಯ್ತೀವಿ, ಶಿವನ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅನ್ನೋ ಜನ ನಮ್ಮಲ್ಲಿದ್ದಾರೆ. ಬಾಯಿ ಬಿಟ್ಟು ಶಿವ, ಗಣಪತಿ ಪೂಜೆ ಇಲ್ಲ ಅವರಲ್ಲಿ, ವಿಶ್ವಕ್ಸೇನ ಪೂಜೆ ಅಂತ. ಈ ದಕ್ಷಿಣ ಕನ್ನಡ ಉಡುಪಿ ಪ್ರಾಂತ್ಯದಲ್ಲಿ ಅವರಿಲ್ಲ, ಅವರೆಲ್ಲ ಹೆಚ್ಚು ತಮಿಳುನಾಡು ಪ್ರಾಂತ್ಯದಲ್ಲಿ ತುಂಬಾ ಜನ ಇದ್ದಾರೆ. ಇಲ್ಲಿ ಘಟ್ಟದ ಮೇಲೆ ಬಹಳ ಜನ, ಕ್ಷೇತ್ರಗಳಲ್ಲೆಲ್ಲ, ವಿಷ್ಣು ಕ್ಷೇತ್ರಗಳಲ್ಲೆಲ್ಲ ಅವರೇ ಇರುವಂಥದ್ದು. ಶಿವನ ಹೆಸರು ಹೇಳೋದಿಲ್ಲ. ಶಿವನ ಮಕ್ಕಳ ಸ್ಕಂದನ, ಗಣಪತಿಯ, ದುರ್ಗೆಯ, ಶಿವನ, ಈ 4 ಶಿವನ ಪರಿವಾರದವರನ್ನ ಬಾಯಲ್ಲೂ ಹೆಸರು ಹೇಳೋದಿಲ್ಲ, ಪೂಜೆಯನ್ನು ಮಾಡೋದಿಲ್ಲ. ಆದ್ರೆ ಅವರವರು ಫ್ರೆಂಡ್ಸ್ ಆಗಿರ್ತಾರೆ.
ಶಿವನನ್ನ ಪೂಜೆ ಮಾಡುವ ನಮ್ಮ ಮೇಲೆ ಅಪವಾದ ಹಾಕ್ತಾರೆ. ಹಾಗೆ ವಾದಿರಾಜ ಸ್ವಾಮಿಗಳ ಕಾಲಕ್ಕೆ ಎಲ್ಲೂರಿಗೆ ಹೋದಾಗ ಏನಾಗಿದೆ, ವಾದಿರಾಜರು ಬರಬೇಕು ಅನ್ನುವಾಗ ದೇವಸ್ಥಾನ ಬಾಗಿಲು ಹಾಕಿ ಆಯ್ತು. ಬಾಗಿಲು ಹಾಕಿ ಆದ ರಾಜರು ಏನ್ ಮಾಡಿದರು, ಸ್ತೋತ್ರ ಮಾಡಿದರು. ರಕ್ಷೋಗಣ ಕ್ಷಪಣ ದಕ್ಷ ಮಹಾತ್ರಿಶೂಲಂ ತ್ರಕ್ಷಂ ಬಲಕ್ಷ ತನುದುಲ್ಲಸ ದಕ್ಷಮಾಲಂ ರೂಕ್ಷಾಗ ಶಿಕ್ಷಣ ವಿಚಕ್ಷಣ ಶಕ್ತಿಯೂಥಂ ದಕ್ಷಾಧ್ವರಕ್ಷಯದಮಾಶ್ರಯ ವಿಶ್ವನಾಥಂ ಅಂತ ಸ್ತೋತ್ರ ಮಾಡಿದ ಮೇಲೆ 5-6 ಶ್ಲೋಕಗಳು ದೇವಸ್ಥಾನ ಬಾಗಿಲು ತೆಗೀತು. ಸ್ವಲ್ಪ ಡೌನಲ್ಲಿದೆ ಆ ದೇವಸ್ಥಾನ. ಬಾಗಿಲು ತೆಗೆದ ಮೇಲೆ ನಂದಿ ಅಡ್ಡ ಬಂದ. ನಂದಿಯ ಸ್ತೋತ್ರವನ್ನು ಮಾಡಿದ. ಸುಚಾರು ಕರ್ಣಲ ಅಂಗೂಲ ಶೃಂಗಾಂಗ್ರ ದರದೃಂಗುಖಂ ಕಪುದ್ವಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ ಅಂತ ನಂದಿಯ ಸ್ತೋತ್ರ ಮಾಡಿದರು. ನಂದಿಯ ಸ್ತೋತ್ರ ಮಾಡಿದ್ರು. ನಂದಿ ಸ್ವಲ್ಪ ಬದಿಗೆ ಸರಿದ, ಈಚೆ ಬಂದ. ಇವತ್ತು ನೀವು ನೋಡಿ, ಆ ದೇವಸ್ಥಾನ ದೇವರು ಕೆಳಗಿದ್ದಾರೆ ಭೂಮಿಯಲ್ಲಿ. ನಾವು ಮೇಲಿಂದ ಕೆಳಗೆ ನೋಡಿ ಬಗ್ಗಿ ನೋಡಿದ್ರೆ ವಿಶ್ವನಾಥ ಲಿಂಗ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಅದಾದ ಮೇಲೆ ಅಲ್ಲಿನವರೆಲ್ಲ ರಾಜರನ್ನ ಪ್ರಾರ್ಥನೆ ಮಾಡಿ ತಪ್ಪಾಯಿತು ಅಂದ ಮೇಲೆ ನರಸಿಂಹ ಸಾಲಿಗ್ರಾಮವನ್ನಲ್ಲಿಟ್ಟು ವಿಶೇಷವಾದಂತಹ ಸನ್ನಿಧಾನವನ್ನು ಮಾಡಿ ಎಲ್ಲರೂ ದರ್ಶನ ಪ್ರಸಾದ ತಗೊಳ್ಬಹುದು ಅಂತ ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಇದೆ. ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಪ್ರಶಿಷ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ರಾಮೇಶ್ವರಕ್ಕೆ ಹೋಗ್ತಾರೆ. ರಾಮೇಶ್ವರಕ್ಕೆ ಹೋದ್ರೆ ಇವರು ನಾಮ, ಗೋಪಿನಾಮ, ಪಂಚಮುದ್ರೆ, ಚಕ್ರಾಶಂಕ ಎಲ್ಲ ಹಚ್ಚಿಕೊಂಡು ಹೋದಾಗ ಓ ಇವನ್ಯಾವನೋ ಶಿವದ್ವೇಷಿ ಬಂದ ಅಂತ ಬಾಗಿಲು ಹಾಕ್ಬಿಟ್ರು. ಅಲ್ಲೂ ಬಾಗಿಲು ನೋಡಿ, ನಾವೆಲ್ಲ ಹೋದ್ರೂ ಬಾಗಿಲೇ ನಮಗೆ. ಬಾಗಿಲು ಹಾಕಿ ಆಯ್ತು. ಹಾಕಿದ ಇವ್ರೇನ್ ಮಾಡ್ತಾರೆ, ಸ್ಫುಟಂ ಸ್ಫಟಿಕ ಸಂಪ್ರಭಂ ಸ್ಫುಟಿತಾಟಕ ಶ್ರೀಜಟಂ ಶಶಾಂಕದಲ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ರಿಮದ್ಭುಜಗ ಭೂಷಣಂ ಭೂತಿ ಮತ್ಕದಾನು ಶಿತಿಕಂಠತೆ ವಪುರವೇಕ್ಷತೆ ವೀಕ್ಷಣಂ ಶಿವ ಶಿವೇತಿ 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 ವೈ ನಮಃ ಶಿವ 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 ಶಿವಾರ್ಧ ಕೃಂತಾ ಶಿವಂ ಅಂತ ಸ್ತೋತ್ರ ಮಾಡಿಬಿಟ್ರು. ಸ್ತೋತ್ರ ಮಾಡಿದ ಮತ್ತೆ ಗುಡಿ ಬಾಗಿಲು ತೆಗಿತು. ದರ್ಶನ ಮಾಡಿಕೊಂಡು ಬಂದರು. ಅಂದ್ರೆ ಶಿವನ ಕುರಿತಾದ ಸ್ತೋತ್ರ, ಶಿವನ ಮೇಲೆ ಭಕ್ತಿ ಅಪಾರವಾಗಿ ಮಾಡುವಂತಹ ಒಂದು ಸೌಭಾಗ್ಯವನ್ನ ನಮಗೆ ಮಧ್ವಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದಲೇ ನಾವು ಇವಾಗ ಜಪ ಮಾಡ್ತೀವಲ್ಲ, ಒಂದು ಗಾಯತ್ರಿ, ನಾರಾಯಣ, ಕೃಷ್ಣ ಮಂತ್ರ ಜೊತೆಯಲ್ಲೇ ಉಪನಯನ ಆಗುವಾಗ ಉಪದೇಶ ಕೊಡುವಂತಹ ಮಂತ್ರ ಯಾವುದು? ಪಂಚಾಕ್ಷರಿ ಮಂತ್ರ. ಆದ್ದರಿಂದ ಶಿವ ಪಂಚಾಕ್ಷರಿ ಮಂತ್ರದ ಉಪದೇಶ ಇಲ್ಲದೆ ಮಾಡಿದ ಜಪ 100% ಫಲಕಾರಿ ಆಗೋದಿಲ್ಲ ಅಂತ ನಾವು 800 ವರ್ಷಗಳಿಂದ ಫಾಲೋ ಮಾಡಿಕೊಂಡು ಬರ್ತಾ ಇದ್ರು. ಮತ್ತೆ 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 ನಾವು ಶಿವನನ್ನ ಪೂಜೆ ಮಾಡ್ತೇವೆ, ಶಿವನ ಭಕ್ತರಾಗಿದ್ದೇವೆ ಅಂತ ಪ್ರೂವ್ ಮಾಡಬೇಕಾದಂತಹ ಪ್ರಸಂಗ ಬಂದಿದೆಯಲ್ಲ, ಅದಕ್ಕಿಂತ ಒಂದು ದೊಡ್ಡ ವಿರೋಧಾಭಾಸ, ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಯಾವುದು ಇಲ್ಲ. ಕಾಲ ಬರಬೇಕಷ್ಟೇ. ಶಿವನೇ ಅಂಥವ್ರಿಗೆಲ್ಲ ಮನಸ್ಸನ್ನ ಕೊಟ್ಟು ನಾವು ಮಧ್ವಾಚಾರ್ಯರ ಶಿಷ್ಯರು ಶಿವದ್ವೇಷವನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದಂತಹ ನಿದರ್ಶನವನ್ನ ಕೊಡಬೇಕು. ಮಧ್ವಾಚಾರ್ಯರ ಜೀವನ ಚರಿತ್ರೆ ನಾವು ತೆಗೆದು ನೋಡಿದ್ರೆ ಎಲ್ಲ ತಮಿಳುನಾಡಿನ ಸಂಚಾರ ಹೋಗ್ತಾರೆ ಮಧ್ವಾಚಾರ್ಯರು. ಇಲ್ಲಿಂದ ಈ ಮಾರ್ಗವಾಗಿ ವಿಷ್ಣುಮಂಗಲ, ಆ ಮಾರ್ಗವಾಗಿ ತಿರುವನಂತಪುರಕ್ಕೆ ಹೋಗಿ ಕನ್ಯಾಕುಮಾರಿಗೆ ಹೋಗಿ ಚಾತುರ್ಮಾಸ್ಯವನ್ನು ಮಧ್ವಾಚಾರ್ಯರು ರಾಮೇಶ್ವರದಲ್ಲಿ ಕೊಡ್ತಾರೆ. ರಾಮದೇವರು ಪ್ರತಿಷ್ಠೆ ಮಾಡಿದಂತಹ ಶಿವನ ಸನ್ನಿಧಾನ ರಾಮೇಶ್ವರಂ ರಾಮಕೃತ ಪ್ರತಿಷ್ಠಂ ರಾಮಾಗೃಹೀತಾರ್ಧ ತನುನ್ನತೋಸ್ಮಿ ಅಂತ ಹೇಳಿ ರಾಮದೇವರೇ ಪ್ರತಿಷ್ಠೆ ಮಾಡಿದಂತಹ ಶಿವನ ಸನ್ನಿಧಾನ ರಾಮೇಶ್ವರ. ಅಲ್ಲಿ ಚಾತುರ್ಮಾಸ್ಯವನ್ನು ಮಾಡಿ ಅಲ್ಲಿಂದ ಶ್ರೀರಂಗ, ಶ್ರೀಮುಷ್ಣ ಮೊದಲಾದ ಕ್ಷೇತ್ರಗಳಿಗೆಲ್ಲ ಬರ್ತಾ ಪ್ರಣಮ್ಯ ನಾನಾಯತನೇಶು ದಾರಿ ಮಧ್ಯದಲ್ಲಿ ಸಿಗುವ ಎಲ್ಲ ದುರ್ಗಾ ದೇವಸ್ಥಾನ, ಶಿವ ದೇವಸ್ಥಾನ, ಸ್ಕಂದಾಲಯ, ಸ್ವಲ್ಪ ಇದಾಗ್ತಾ ಇದೆ ಅಲ್ವಾ, ಸ್ವಲ್ಪ ಚಾರ್ಜ್ ಕಡಿಮೆ ಆಯ್ತಾರೆ ಅಲ್ಲೂ. ಚಾರ್ಜ್ ಕಡಿಮೆ ಆಗಿದೆ. ಎಲ್ಲ ದೇವಾಲಯಗಳಲ್ಲಿ ಇರುವ ಬೇಡ ಬಿಡಿ, ನಾಳೆ ಸ್ವಲ್ಪ ಚಾರ್ಜ್ ಹಾಕಿ ಚೆನ್ನಾಗಿ ಅಷ್ಟೇ. ಅದು ಚಾರ್ಜ್ ಇದೆ ಇದೆಯಾ? ಎಲ್ಲ ದೇವಾಲಯಗಳನ್ನು ದರ್ಶನ ಮಾಡಿ ವ್ಯಾಖ್ಯಾನದಲ್ಲಿ ದಾರಿ ಮಧ್ಯದಲ್ಲಿ ಬರುವ ಶಿವನ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬಂದ್ರು ಅಂತ ಸ್ಪಷ್ಟ ಉಲ್ಲೇಖ. ಇಲ್ಲಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ, ಕೊಡಗೂರು ಶಂಕರನಾರಾಯಣ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನ, ಎಲ್ಲೆಲ್ಲಿ ಶಿವಾಲಯ ಇರುವ ಎಲ್ಲ ಶಿವಾಲಯಕ್ಕೂ ಹೋಗಿ ಅಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡಿ ಬಂದು ಶಿವನ ಪೂಜೆ ಮಾಡಿ ಶಿವನ ಮಂತ್ರ ಜಪ ಮಾಡಿ ಅಂತ ಪಾಠ ಮಾಡಿದ್ದಾರೆ ಆಚಾರ್ಯರು. ಆದ್ದರಿಂದ ನಾವು
ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ಶಿವನ ಆರಾಧನೆ, ಶಿವನ ಭಕ್ತಿ, ಶಿವನ ಸ್ತೋತ್ರ ಪಾರಾಯಣ, ಶಿವನ ಪೂಜೆ ಇದೆಲ್ಲ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಬಟ್ ಒಂದು, ಶಿವರಾತ್ರಿ ಮಾತ್ರ ಉಪವಾಸ ಅಂತ ಮಾಡಬಾರ್ದು. ನಾವು ಶಿವನ ಭಕ್ತರಿದ್ದೇವೆ ಅಂತ ಹೇಳಿ ಶಿವರಾತ್ರಿ ಉಪವಾಸ ಮಾಡ್ತೀವಿ ಅಂತನ್ನೋದು ಸಿದ್ಧಾಂತಕ್ಕೆ ವಿರುದ್ಧವಾದ ಮಾತಾದ್ದರಿಂದ ಶಿವರಾತ್ರಿ ಎಂದು ವಿಶೇಷವಾಗಿ ಹೋಳಿಗೆ ಮೊದಲಾದ ಭಕ್ಷ್ಯಗಳನ್ನೆಲ್ಲ ಆ ಸ್ವಾಮಿಗೆ ನೈವೇದ್ಯ ಮಾಡಿ, ವೈಶ್ವದೇವಾದಿಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಶಿವರಾತ್ರಿ ಉಪವಾಸ ಮಾಡಿ ಕೃಷ್ಣ ಜನ್ಮಾಷ್ಟಮಿ ತಿಂದುಬಿಟ್ರೆ, ಶಿವರಾತ್ರಿಯನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು, ಕೃಷ್ಣಾಷ್ಟಮಿಯನ್ನ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಕೃಷ್ಣಾಷ್ಟಮಿಯಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಬೆಳಗ್ಗೆಯಿಂದ ರಾತ್ರಿ ತನಕ ನಾವಂತೀವಿ ಅರ್ಘ್ಯ ಪ್ರದಾನ ಆದಮೇಲೆ ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಮೂಡ ಇಲ್ಲ ಅಂದ್ರೆ ರಾತ್ರಿ ನಡೆಯೋದೇ ಇಲ್ಲ ಅಲ್ವಾ. ಅರ್ಘ್ಯ ಪ್ರದಾನ ಮಾಡಿದ ತಕ್ಷಣದಲ್ಲೇ ನಾವೇನ್ ಮಾಡ್ತೀವಿ, ಅದು ಇಲ್ಲಿ ನಮ್ಮಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತಂದ್ರೆ 7:30 ಅರ್ಘ್ಯ ಪ್ರದಾನ. ಅವು ಚಂದ್ರ ಇನ್ನೂ ಬಂದೇ ಇರಲ್ಲ. 7:30 ಅರ್ಘ್ಯ ಪ್ರದಾನ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿದ ಎಲ್ಲ ಉಪ್ಪಿಟ್ಟು, ಅವಲಕ್ಕಿ, ಚಕ್ಕಲಿ, ಕೋಡುಬಳೆ ಎಲ್ಲ 7:30 ತಿಂದು ಮಲಗಿಬಿಡೋದು. ಎಲ್ಲ ಎಕ್ಸ್ಟ್ರಿಮಿಟಿ ನಮ್ದೆಲ್ಲ ಒಂದೊಂದು ಥರ. ಹೇಗೆ ಮಧ್ವಾಚಾರ್ಯ ಹೇಳ್ತಾರೆ, ಯೋ ಭುಂಕ್ತೆ ತದ್ದಿನೇ ಲೋಭಾತ್ ಭೂಯಶೋಣಿತ ಮತ್ತಿ ಸಹ. ಕೃಷ್ಣ ಜಯಂತಿ ಆ ದಿವಸ ಯಾರು ತಿಂತಾರೆ, ರಾತ್ರಿ ಆಗಲಿ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ, ಅವತ್ತು ತಿಂದದ್ದು ಅನ್ನ ಅಲ್ಲ, ಕೀವು ರಕ್ತ ಮಲಮಾಂಸ ಮೂತ್ರ ಅಂತಾರೆ ಆಚಾರ್ಯರು. ತಿನ್ನಬಾರ್ದು. ಕೃಷ್ಣ ಜಯಂತಿ ಉಪವಾಸವನ್ನ ಅತ್ಯವಶ್ಯವಾಗಿ ಮಾಡಬೇಕು. ಆಮೇಲೆ ಅವತ್ತು ರಾತ್ರಿ ಮಲಗಿ ಅಂತಾರೆ ಮಧ್ವಾಚಾರ್ಯ. ಸುಮ್ಮನೆ ಜಾಗರಣೆ ಮಾಡಬೇಡಿ. ತತಃ ಸ್ವಾಪಂ ಸಮಾಚರೇತ್. ಮಲಗಿ ಮಾರನೇ ದಿನ ಬೆಳಗ್ಗೆ ಉಂಡೆ ಚಕ್ಕುಲಿಗಳನ್ನೆಲ್ಲ ಪ್ರಾಣದೇವರಿಗೆ ನೈವೇದ್ಯ ಮಾಡಿ, ಒಳ್ಳೆ ಭಕ್ಷ್ಯಭೋಜ್ಯಗಳನ್ನು ಬೆಳಗ್ಗೆ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಸಮ ತಗೊಂಡು, ಕೃಷ್ಣ ನಿನಗೆ ಅರ್ಪಿತ ಆಗಲಿ ನಾನು ಮಾಡಿದ ಉಪವಾಸ ಅಂತ ಸಮರ್ಪಣೆ ಮಾಡಿ, ಮಾಡಿದ ಉಂಡೆ ಚಕ್ಕುಲಿಗಳನ್ನೆಲ್ಲ ವಿಠ್ಠಲ ಪಿಂಡಿ ಕುಣಿದು ಕುಪ್ಪಳಿಸಿ ಎಲ್ಲ ಹಂಚಿ ಊಟ ಮಾಡಿ. ಅಂದರೆ ಒಂದು ಕ್ರಮ. ಯಾವ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು. ಶಿವರಾತ್ರಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ಉಪವಾಸದಿಂದ ಮಾಡಬೇಕಾದ ಹಬ್ಬ ಯಾವುದು? ಕೃಷ್ಣಾಷ್ಟಮಿ, ಜಯಂತಿ. ಊಟ ಮಾಡಿ ಆಚರಣೆ ಮಾಡಬೇಕಾದ ಹಬ್ಬ ಯಾವುದು? ಉಪವಾಸ ಮಾಡಿಬಿಟ್ರೆ ಶಿವನಿಗೆ ಕೋಪ, ಊಟ ಮಾಡಿಬಿಟ್ರೆ ಕೃಷ್ಣನಿಗೆ ಕೋಪ. ಆದ್ದರಿಂದ ಯಾಕೆ ಕೋಪ ಬರಿಸಬೇಕು? ಶಿವನಿಗೆ ಪ್ರೀತಿ ಆಗುವಂತೆ ಶಿವರಾತ್ರಿ, ಕೃಷ್ಣನಿಗೆ ಪ್ರೀತಿ ಆಗುವಂತೆ ಅಷ್ಟಮಿ ಅನುಷ್ಠಾನ ಮಾಡಿ ಆ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಇದು ಶಾಸ್ತ್ರದ ನಿಯಮ. ಒಟ್ಟು ತಾತ್ಪರ್ಯ ಏನು ಕೇಳಿದರೆ, ಶಿವದ್ವೇಷ ನಮ್ಮನ್ನ ಕೆಳಗೆ ಹಾಕ್ತದೆ, ಶಿವದ್ವೇಷ ನಮ್ಮನ್ನ ಹಾಳು ಮಾಡ್ತದೆ. ಶಿವದ್ವೇಷವನ್ನು ಮಾಡಿ ಉದ್ಧಾರ ಆದವರು ಲೋಕದಲ್ಲಿ ಯಾರಿಲ್ಲ. ಆದರೆ ಎಲ್ಲ ಇಲ್ಲಿ ಒಂದು ಪ್ರಸಂಗ, ಎಲ್ಲ ಶಿವಕ್ಷೇತ್ರಗಳಿಗೂ ನಾವು ದರ್ಶನವನ್ನು ಮಾಡಬಹುದು. ರಾಮೇಶ್ವರದಿಂದ ಮೇಲೆ ಕಾಶ್ಮೀರ ತನಕ ಬೇಕಾದಷ್ಟು ಶಿವಕ್ಷೇತ್ರಗಳಿದೆ. ಆ ಎಲ್ಲ ಶಿವಕ್ಷೇತ್ರಗಳಿಗೂ ಹೋಗಿ ದರ್ಶನ ಮಾಡಬಹುದು. ಆದರೆ ಒಂದು ಶಿವಕ್ಷೇತ್ರಕ್ಕೆ ನಾವು ದರ್ಶನ ಮಾಡಲಿಕ್ಕಿಲ್ಲ. ಯಾವುದದು ಶಿವಕ್ಷೇತ್ರ? ಕೇದಾರಕ್ಕೆ ಹೋಗ್ಲಿಕ್ಕಿಲ್ಲ. ಕೇದಾರ ಸ್ಮರಣೆ ಮಾಡಲಿಕ್ಕುಂಟು. ಕಾಶಿ ಕೇದಾರ ಮಾಯಾ ಅಂತ ಶ್ರೀಪಾದರಾಜರ ಸ್ತೋತ್ರದಲ್ಲಿ ಬರುವಾಗ ಕಾಶಿ, ಕೇದಾರ, ಹರಿದ್ವಾರ ಎಲ್ಲ ಕ್ಷೇತ್ರ ಬರುತ್ತೆ. ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾದಂತಹ ಕ್ಷೇತ್ರ ಯಾವುದು? ಕೇದಾರ. ದರ್ಶನ ಮಾಡಬಹುದು. ಶಿವನೇ ಶಾಪ ಕೊಟ್ಟಿದ್ದಾನೆ. ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಬರುತ್ತೆ, ಮಹಾಭಾರತಾದಿ ಗ್ರಂಥಗಳಲ್ಲಿ. ಇಲ್ಲಿಗೆ ವೇದ ಓದಿದ ವಿಪ್ರ ಕೇದಾರಕ್ಕೆ ಬಂದರೆ ಅವನ ವಿದ್ಯೆ ನಾಶ ಆಗಲಿ ಅಂತ ಶಿವ ಕೊಟ್ಟ ಶಾಪ. ಆದರೆ ಶಿವನೇ ಇಲ್ಲಿ ಬರಬೇಡ್ರಿ ನೀವು ಅಂತ ಹೇಳಿದ್ದಾಗ ನಾವಲ್ಲಿಗೆ ಹೋಗೋದೆಷ್ಟು ಸರಿ? ಕೇದಾರ ಒಂದನ್ನು ಬಿಟ್ಟು ಮಿಕ್ಕ ಎಲ್ಲ ಶಿವಕ್ಷೇತ್ರಗಳಲ್ಲೂ ವಿಶೇಷವಾಗಿ ಭಕ್ತಿಯಿಂದ ನಡೆದುಕೊಳ್ಳಬೇಕಾದ್ದು ಕರ್ತವ್ಯ. ಆದ್ದರಿಂದಲೇ ಕಡೆ ಶಿವಾಲಯ ಆ ರಾಕ್ಷಸ ಒಬ್ಬ ಎಲ್ಲ ಲಿಂಗಗಳನ್ನು ಪ್ರತಿಷ್ಠೆ ಮಾಡಿ 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 ಕೊನೆಗೆ ಶಿವ ಇಲ್ಲಿ ಕೂತ ಮೇಲೆ
64,000 ಖಲಯೋಗಿನಿಯರು ಅಂತ ಇದ್ದರು. 64,000 ಖಲಯೋಗಿನಿಯರು. ಅವ್ರಿಗೆಲ್ಲ ಏನು ಅಂದರೆ ಶಿವನ ಜೊತೆಯಲ್ಲೇ ಬರೋದು ಕೆಲಸ ಅವ್ರಿಗೆ. ಶಿವ ಅಂದ, ನಾನು ತಪಸ್ಸು ಮಾಡ್ತಾ ಕೂತಿರ್ತೇನೆ, ನನ್ನ ತಪಸ್ಸಿಗೆ ಯಾರು ವಿಘ್ನ ಕೊಡ್ತಾರೆ ಅವರನ್ನು ತಿನ್ನಿ ನೀವು. ಸರಿ, ಶಿವ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಖಲಯೋಗಿನಿಯರು ಉಪವಾಸದಿಂದ ಶಿವನ್ನೇ ತಿನ್ನಬೇಕು ಅಂತ ಬಂದ್ಬಿಟ್ರು. ಅವಾಗ ಶಿವ ಏನು ಮಾಡ್ತಾನೆ, ಪಾತಾಳದ ಒಳಗೆ ಪ್ರವೇಶ ಮಾಡ್ದ. ಮೇಕೆ ರೂಪದಿಂದ ಪಾತಾಳದ ಒಳಗೆ ಪ್ರವೇಶ ಮಾಡ್ದ. ಆಗ ನರಸಿಂಹದೇವರು ಉದ್ಗತ್ಯ ಪಾತಾಳ ತಲಾತ್ ಕರಸ್ಥ ಚಕ್ರೇಣ ಚಕ್ರಂ ಖಲಯೋಗಿನೀನಾಂ ಅಂತ ವಾದಿರಾಜರು ಹೇಳಿದ ಹಾಗೆ ಪಾತಾಳದಿಂದ ಒಂದು ಕೈ ಮೇಲೆ ಸಾಲಿಗ್ರಾಮದ ನರಸಿಂಹದೇವರು ಇದ್ದಾರಲ್ಲ, ಅದೇ ಸೇಮ್ ಪ್ರತಿಮೆ ಚಕ್ರ ಹಿಡ್ಕೊಂಡು ಕೈಯಲ್ಲಿ ಮೇಲೆದ್ದು ಬಂದು 64,000 ಖಲಯೋಗಿನಿಯರನ್ನ ನಾಶ ಮಾಡಿದಂತಹ ನರಸಿಂಹದೇವರು ಕಡೆ ಶಿವಾಲಯ ಉಪ್ಪಿನಂಗಡಿ ಹತ್ರ ಇದೆಯಲ್ಲ, ದರ್ಶನ ಮಾಡಬೇಕಾದ ಕರ್ತವ್ಯ. ವಾದಿರಾಜ ಸ್ವಾಮಿಗಳು ವಿಶೇಷವಾಗಿ ಆ ದೇವರನ್ನ 3-4 ಶ್ಲೋಕಗಳಿಂದ ಸ್ತೋತ್ರವನ್ನು ಮಾಡಿದ್ದಾರೆ. ಆದ್ದರಿಂದ ಶಿವನ ಅಂತರ್ಯಾಮಿಯಾಗಿ ನಿಂತ ನಾರಾಯಣ ಶಿವನ ಮೂಲಕ ಎಲ್ಲ ಭಕ್ತರಿಗೆ ಯೋಗ್ಯವಾದ ಮನಸ್ಸನ್ನ, ಕಾನ್ಸಂಟ್ರೇಷನ್ನನ್ನ, ಸಾಧನೆಯನ್ನ ಮಾಡಬೇಕಾದಂತಹ ಒಂದು ಅವಕಾಶವನ್ನ ಕೊಟ್ಟು ಅನುಗ್ರಹ ಮಾಡ್ತಾನೆ. ಶಿವದ್ವೇಷ ಅಧಃಪತನಕ್ಕೆ ಕಾರಣ ಅಂತನ್ನೋದು ದಕ್ಷಯಜ್ಞ ಪ್ರಸಂಗದಿಂದ ನಮಗೆ ಗೊತ್ತಾಗುವಂತಹ ಪ್ರಧಾನವಾದ ಒಂದು ಚರಿತ್ರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಪ್ರಿಯವ್ರತ ಮಹಾರಾಜನ ಕಥೆ ಹೇಳಬೇಕು. ಸ್ವಯಂಭವ ಮನುವಿನ ಈ 3 ಜನ ಹೆಣ್ಣುಮಕ್ಕಳ ಕಥೆ ಆಯಿತು. ಆಕೂತಿ, ದೇವಹೂತಿ, ಪ್ರಸೂತಿ 3 ಆಯಿತು. ಅಲ್ಲಿಂದ ಮುಂದೆ ಹೇಳೋದು ಯಾರದ್ದು? 2 ಗಂಡು ಮಕ್ಕಳು, ಪ್ರಿಯವ್ರತ, ಉತ್ತಾನಪಾದ ಅಂತ. ಅದರಲ್ಲಿ ಪ್ರಿಯವ್ರತನ ಚರಿತ್ರೆಯನ್ನ 5ನೇ ಸ್ಕಂದದಲ್ಲಿ ಹೇಳ್ತಾರೆ. ಈಗ ಉತ್ತಾನಪಾದನ ಚರಿತ್ರೆ ಹೇಳ್ತಾರೆ. ಉತ್ತಾನಪಾದ ಅಂತ ರಾಜ. ಆ ಉತ್ತಾನಪಾದ ರಾಜನಿಗೆ 2 ಹೆಂಡತಿಯರು, ಸುನೀತಿ, ಸುರುಚಿ. ನಮ್ಮನ್ನು ಯಾರಾದರೂ ಕೇಳ್ತಾರೆ, ನಿಮಗೆ ನೀತಿ ಇಷ್ಟವಾ ರುಚಿ ಇಷ್ಟವಾ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ನೀತಿ ಬೇಡ, ರುಚಿನೇ ಇಷ್ಟ. ಅವನಿಗೆ ಯಾರಿಷ್ಟ? ರುಚಿನೇ ಇಷ್ಟ. ಪಾಪ ನೀತಿ ಅದು ಮಾಡು, ಇದು ಮಾಡು, ಹಾಗೆ ಮಾಡಿ ಯಾರು ಕೇಳ್ತಾರೆ? ಬೇಡ ಅಂತ ನೀತಿಯನ್ನ ದೂರ ಇಟ್ಟಿದ್ದ. ನೀನು ಮಾಡಿದ್ದೆಲ್ಲ ಸರಿ ಅಂತ ಹೇಳುವ ರುಚಿಯನ್ನ ಪಕ್ಕದಲ್ಲಿ. ಅದು ಬರೀ ನೀತಿ ರುಚಿ ಅಲ್ಲ, ಸುನೀತಿ ಸುರುಚಿ. ಎಷ್ಟು ಅವನಿಗೆ ರುಚಿ, ಇಂದ್ರಿಯ ವೈಭೋಗದಲ್ಲಿ ಆಸಕ್ತಿ ಅಂತಂದ್ರೆ ಅವಳು ಹೇಳಿದ ಹಾಗೆ ಕೇಳ್ತಾ ಇದ್ದ. ಪಾಪ ಇವಳನ್ನು ದೂರ ಇಟ್ಟಿದ್ದ. ಆದರೆ ಅವಳ ಮಗನೇ ಧ್ರುವ, ಮಹಾನುಭಾವ ಧ್ರುವ. ಇವಳಿಗೊಬ್ಬ ಮಗ, ಅವನ ಹೆಸರೇನು? ಉತ್ತಮ. 2 ಅಣ್ಣ ತಮ್ಮಂದ್ರು. ಈ ಧ್ರುವನಿಗೇನಾಗಿದೆ? 5 ವರ್ಷ ಮಗುವಿಗೆ, 5 ವರ್ಷದ ಮಗು. ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ಆಸೆ. ಅಪ್ಪ ಸಿಂಹಾಸನದಲ್ಲಿ ಕೂತಿದ್ದಾನೆ. ಸಿಂಹಾಸನ ಆದ್ರೇನು ಎಲ್ಲ ಅಪ್ಪ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಬರುವಾಗ ಆ ರುಚಿ ಏನು ಮಾಡ್ತಾಳೆ? ನೀನು ನನ್ನ ಹೊಟ್ಟೆಯಲ್ಲಿ ಬಂದಿಲ್ಲ, ಆದ್ದರಿಂದ ಹೋಗು ಅಂತ ತಳ್ಳಿಬಿಟ್ಲು. 5 ವರ್ಷದ ಹುಡುಗನಿಗೆ ಎಷ್ಟು ಕೋಪ ಬಂತು ಅಂದರೆ ಸಿಟ್ಟು ಮಾಡ್ಕೊಂಡು ಅಮ್ಮನ ಹತ್ತಿರ ಓಡಬಂದ. ಅಮ್ಮ ಹೇಳ್ತಾಳೆ, ಇದು ಯಾವುದೋ ಮುರಿದು ಹೋಗುವಂಥ ಸಿಂಹಾಸನ, ನಾಳೆ ಒಂದು ಕಾಲಕ್ಕೆ ಇದನ್ನು ಮತ್ತೆ ಕೋಟ್ ಮಾಡಬೇಕು, ಪೇಂಟ್ ಮಾಡಬೇಕು, ಸಿಂಹಾಸನ ಹೊಸದಾಗಿ ರೆಡಿ ಮಾಡಬೇಕು, ನಿನಗೊಂದು ಸ್ಥಾನ ತಗೊಳ್ಬೇಕು. ನಿಮ್ಮಪ್ಪ, ಅವರಪ್ಪ, ಅಜ್ಜ ಪಿಜ್ಜ ಯಾರು ಹೋಗಬಾರ್ದು, ಅಂತಹ ದೊಡ್ಡ ಸ್ಥಾನ ಬೇಕು ನಿನಗೆ. ಅಂದರೆ ನೀ ಏನು ಮಾಡಬೇಕು? ಲಕ್ಷ್ಮಿ ಯಾವಾಗಲೂ ಪೂಜೆ ಮಾಡುವ ನಾರಾಯಣನನ್ನು ಸ್ತೋತ್ರ ಮಾಡು. ಒಂದು 5 ವರ್ಷದ ಮಗನನ್ನ ಕಾಡಿಗೆ ಹೋಗು ಅಂತ ಕಳಿಸ್ತಾನೆ. ಆಗಲಿ ಅಮ್ಮ ಅಂತ ಕಾಡಿಗೆ ಹೋಗ್ತಾನೆ. ನಾರದರು ಬರ್ತಾರೆ. ಏನಪ್ಪ, ಎಲ್ಲಿ ಬರ್ತಾ ಇದೆಯಾ? ನಂಗೆ ಅವಮಾನ ಆಗಿದೆ ಅಂದ. ಅಲ್ವೋ, 5 ವರ್ಷದ ಮಗು ಏನು ಅವಮಾನ? ನಾವು ಕ್ಷತ್ರಿಯರು ಸ್ವಾಮಿ, ನಮ್ಗೆ ಅವಮಾನ ಆಗುತ್ತೆ ಅಂದ. ಸರಿ, ಏನು ಬೇಕು ನಿನಗಿವಾಗ? ನನಗೆ ದೇವರ ಅನುಗ್ರಹ ಆಗಬೇಕು. ನಾ ಏನು ಮಾಡಲಿ? ಇಲ್ಲೇ ಮಥುರಾ ನಗರದ ಹತ್ತಿರದಲ್ಲಿ ಮಧುವನ ಅಂತ ಒಂದು ಪ್ರದೇಶ ಇದೆ. ಯಮುನಾ ನದಿ ತೀರ. 6 ತಿಂಗಳು ನೀನು ತಪಸ್ಸು ಮಾಡು. ತಪಸ್ಸು ಮಾಡಿದ ಮೇಲೆ ದೇವರು ಬರ್ತಾನೆ, ಏನು ಬೇಕೋ ಕೇಳು. ವಾಸುದೇವ 12 ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಕರೆಕ್ಟಾಗಿ ಜಪ ಮಾಡಿಬಿಟ್ರೆ 6 ತಿಂಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾರೆ.
ಕರೆಕ್ಟಾಗಿ 6 ತಿಂಗಳಲ್ಲಿ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಮಾಡಿಬಿಟ್ರೆ ಭಗವಂತ ಕಣ್ಣೆದುರಿಗೆ ಬಂದು ನಿಲ್ತಾನೆ. ಮತ್ತೆ ಮಾಡೋ ಹಾಗೆ ಮಾಡಬೇಕು. ಗುರುಗಳ ಉಪದೇಶ, ಗುರು ಅನುಗ್ರಹ ಪೂರ್ಣವಾಗಿ ತಗೊಂಡು ಜಪ ಮಾಡಿದರೆ ಭಗವಂತ ಖಂಡಿತವಾಗಲೂ ಅನುಗ್ರಹವನ್ನು ಮಾಡ್ತಾನೆ. ಜಪ ಮಾಡಲಿಕ್ಕೆ ಶುರು ಮಾಡಿದ. 6 ತಿಂಗಳು ಎಲ್ಲ ಬಿಟ್ಟ. ಕೊನೆಗೆ ಉಸಿರಾಡೋದನ್ನು ಬಿಟ್ಟುಬಿಟ್ಟ. ಆಗ ಈ ದೇವತೆಗಳೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಬಂದು, ಇವನ ಕನ್ವಿಕ್ಷನ್ ಹೇಗಿದೆ, ತಪಸ್ಸು ಮಾಡಬೇಕು ಅಂತ ಮಾಡ್ತಾನ, ವರ ಪಡಿಬೇಕು ಅಂತ ಮಾಡ್ತಾನ, ಭಯಪಡಿಸಿಬಿಟ್ರೆ ಓಡಿಬಿಡ್ತಾನ ಅಂತ ಎಲ್ಲ ಪಿಶಾಚಿಗಳ ರೂಪದಲ್ಲಿ, ಪ್ರಾಣಿಗಳ ರೂಪದಲ್ಲಿ, ಮಳೆ ಗಾಳಿ ಬೆಂಕಿ ಎಲ್ಲ ಭಯಪಡಿಸ್ತಾರೆ. ದೇವತೆಗಳನ್ನು ಧ್ರುವ ಏನು ಮಾಡಿದ, ಸೋಲಿಸಿಬಿಟ್ಟ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ದೇವತೆಗಳು ನಮ್ಮನ್ನ ಹಾಳು ಮಾಡಬೇಕು ಅಂತಂದ್ರೆ ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್, ದನ ಹೊಡೆದುಕೊಂಡು ಹೋಗೋ ಹಾಗೆ ಹೋಗುವಂತ ದಂಡ ತಗೊಂಡು ಹೋಗೋಲ್ಲ, ಕೋಲ್ ತಗೊಂಡು. ದೇವತೆಗಳು ನಮ್ಮನ್ನ ಹಾಳು ಮಾಡೋದಲ್ಲಿ ಇಲ್ಲಿ. ಬುದ್ಧಿಯನ್ನ ಹೀಗೆ ತಿರುಗಿಸಿದ್ರೆ ಬಲಪಂಥೀಯ, ಹೀಗೆ ತಿರುಗಿಸಿದ್ರೆ ಎಡಪಂಥೀಯ, ಈಗೇನಾಗಿದೆ ನಾವು ನಡುಪಂಥೀಯ ಅಂತ ಅಸಹ್ಯಾರಿ. ಆದ್ದರಿಂದ ದೇವತೆಗಳು ನಮ್ಮನ್ನ ಹಾಳು ಮಾಡೋದು ಹೇಗೆ ಅಂದ್ರೆ ಬುದ್ಧಿಯಲ್ಲಿ. ಎಂತೋ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋ. ನೋಡಿ ಎಷ್ಟು ಜನಗಳ ಬುದ್ಧಿ, ಎಷ್ಟು ಅಸಹ್ಯವಾದ ಬುದ್ಧಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂದ್ರೆ, ಮೊನ್ನೆ 26 ಜನಗಳನ್ನ ನೀವು ಯಾರು ಯಾವ ಧರ್ಮದವರು ಅಂತ ಹೆಸರು ಕೇಳಿ ಕೊಂದಿದ್ರು ಕೂಡ, ಕೊಂದವರೆಲ್ಲ ಎಲ್ಲ ಒಳ್ಳೆಯವರಪ್ಪ, ಎಲ್ಲರೂ ಭಯೋತ್ಪಾದಕರಲ್ಲ ಅಂತ ಅವ್ರಿಗಿಂತ ನಮ್ಮವರೇ ಸಮರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗೊತ್ತಾಗತ್ತೆ ದೇವತೆಗಳ ವ್ಯಾಪಾರ ಎಷ್ಟು ದೊಡ್ಡದು ಅಂತ. ಎಲ್ಲರಿಗೂ ಒಂದೇ ತರ ಬುದ್ಧಿ ಇದ್ರೆ ನಮ್ಮ ಆಲೋಚನೆಯಂತೆ ಅವರ ಆಲೋಚನೆ ಬರಬೇಕಾಗಿತ್ತಲ್ಲ, ಯಾಕೆ ಬರ್ತಾ ಇಲ್ಲ? ಕೊಂದವರನ್ನೇ ದೊಡ್ಡವರು ಸಮರ್ಥನೆ ಮಾಡ್ತಾರೆ. ಪಾಪ ಇವರು ಕಾಶ್ಮೀರಕ್ಕೆ ಹೋಗಿದ್ದೇ ನಮ್ಮ ತಪ್ಪು ಅಲ್ವಾ, ನಾಳೆ ಬೆಂಗಾಲ್ ಹೋಗಿದ್ದೇ ನಮ್ಮ ತಪ್ಪು, ನಾಳೆ ಬೆಳಗ್ಗೆ ನಮ್ಮನೆ ಒಳಗಿರೋದೇ ನಮ್ಮ ತಪ್ಪು ಅಲ್ವಾ. ಅಲ್ಲಿ ಕಾಶ್ಮೀರಕ್ಕೆ ಬಂದವರು ನಮ್ಮ ಮನೆಗೆ ಬರದೇ ಇರ್ತಾರ? ಕಲಿಯುಗ 12ನೇ ಸ್ಕಂದ ಹೇಳ್ತಾರೆ, ಕಲಿಯುಗದ ಕೊನೆಯಲ್ಲಿ ಪೂರ್ಣವಾಗಿ ಮ್ಲೇಚ್ಛಮಯ, ಯಾವ ತೀರ್ಥ ಇಲ್ಲ, ಯಾವ ಕ್ಷೇತ್ರ ಇಲ್ಲ, ಯಾವ ಧರ್ಮ ಇಲ್ಲ, ಕರ್ಮ ಇಲ್ಲ, ವೇದ ಇಲ್ಲ, ಏನೂ ಇಲ್ಲ. ಇಡೀ ದೇಶದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಮಾತ್ರ ದೇವರ ಪೂಜೆ ಸಾಲಿಗ್ರಾಮ, ಶಂಭಲ. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಅಲ್ಲೂ ಗಲಾಟೆ. ಕಲ್ಕಿ ಯಾವ ಊರಿನಲ್ಲಿ ಅವತಾರ ಮಾಡ್ತಾನೆ, ಆ ಶಂಭಲ ಗ್ರಾಮ ಸಂಭಲ್, ಅಲ್ಲಿ ಪೂರ್ಣ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. 64 ವಿಷ್ಣು ದೇವಾಲಯಗಳನ್ನು ಒಡೆದಾಕಿ ಮಸೀದಿ ಮಾಡಿದ್ದಾರೆ. 64 ವಿಷ್ಣುವಾಲಯ. ಆ 64 ದೇವಾಲಯಗಳನ್ನು ಎಲ್ಲರನ್ನ ಬಿಡಿಸಿ ಅಲ್ಲಿನ ಮುಖ್ಯಮಂತ್ರಿ ಎಲ್ಲವನ್ನ ವೆಕೇಟ್ ಮಾಡಿಸ್ತಾ ಇದ್ದಾರೆ ನಿಧಾನವಾಗಿ. ಕಲ್ಕಿ ಯಾವ ಊರಲ್ಲಿ ಅವತಾರ ಮಾಡ್ತಾನೆ ಅಲ್ಲೇ ಇವರು ಕೂತಿದ್ದಾರೆ ಅಂದಮೇಲೆ ನಮ್ಮೂರನ್ನು ಬಿಡ್ತಾರ? ದೇವತೆಗಳ ಪ್ರಾರ್ಥನೆ ನಾವು ಮಾಡಬೇಕಾದ ಪ್ರಾರ್ಥನೆ. ಸ್ವಾಮಿ, ಕಲಿಯುಗದಲ್ಲಿ ಬೇರೆ ಬೇರೆ ಜನ್ಮಗಳಲ್ಲಿ ಬರ್ಲಿಕ್ಕುಂಟು, ಯಾವ ಜನ್ಮದಲ್ಲಿ ಬಂದರೂ ಕೂಡ ಸನಾತನ ಧರ್ಮದಲ್ಲೇ ಹುಟ್ಟಿಸು, ನಿನ್ನನ್ನು ಪೂಜೆ ಮಾಡುವ ಬುದ್ಧಿಯನ್ನೇ ಕೊಡು. ಯಾವ ಕಾರಣದಿಂದ ಆ ಗುಂಪಿನಲ್ಲಿ ನಮ್ಮನ್ನ ಹಾಕಬೇಡ. ಆದ್ದರಿಂದ ದೇವತೆಗಳು ನಮ್ಮನ್ನ ಪ್ರಚೋದನೆ ಮಾಡೋದು ಎಲ್ಲಿಂದ ಅಂತ ಕೇಳಿದರೆ ಬುದ್ಧಿಯಲ್ಲಿ. ಮತ್ತೆ ಈ ಪರೀಕ್ಷೆ ಎಲ್ಲ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಕನ್ವಿಕ್ಷನ್, ನಮ್ಮ ದಾರ್ಢ್ಯ. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ನಾವು ತಾಳ್ತೀವಾ, ವೆಯ್ಟ್ ಮಾಡ್ತೀವಾ, ಸಹನಾಶಕ್ತಿ ನಮಗಿದೆಯಾ ಅನ್ನೋದನ್ನ ನೋಡ್ಲಿಕ್ಕೆ ದೇವತೆಗಳೇನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನಾವು ಅದರಲ್ಲೇ ಫೈಲ್ ಆಗಿಬಿಟ್ರೆ ತಾಳ್ಬೇಕು. ಈ ದೃಷ್ಟಿಯಲ್ಲಿ ಧ್ರುವ ತಾಳಿದ ಮೇಲೆ ಅನುಗ್ರಹ ಮಾಡಿ ಹೋದರು. ಎಲ್ಲ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಭಗವಂತನನ್ನ ಪ್ರಾರ್ಥನೆ ಮಾಡಿದ ಮೇಲೆ ಭಗವಂತ ಕಣ್ಣೆದುರಿಗೆ ಬಂದು ನಿಂತ. ಒಳಗಡೆ ಒಂದು ರೂಪ ಚಿಂತನೆ ಮಾಡ್ತಾ ಇದ್ದ. ಚಕ್ರ ಇದೆ, ಶಂಖ ಇದೆ, ಗದಾಪದ್ಮ ಇದೆ, ನಗುತ್ತಾ ಇದ್ದಾನೆ, ಕಣ್ಣು ಅರಳಿದೆ, ತುಟಿ ಅರ್ಧ ಬಿರಿದಿದೆ, ನನ್ನನ್ನೇ ನೋಡ್ತಾ ಇದ್ದಾನೆ, ಕರುಣಾಪೂರ್ಣವಾದ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ಹಾಗೆಲ್ಲ ಅನುಸಂಧಾನ ಮಾಡ್ತಾ ದೇವರ ಚಿಂತನೆ ಮಾಡ್ತಾ ಇದ್ದಾನೆ ಧ್ರುವ. ಕಣ್ಣೆದುರಿಗೆ ದೇವರು ಬಂದರು. ಒಳಗಡೆ ಇರುವ ರೂಪ ಕಾಣೆ ಆಯ್ತು. ಕಣ್ಣು ತೆಗೆದು ನೋಡ್ತಾನೆ,
ಚಿಂತನೆ ಮಾಡ್ತಾ ಇದ್ದ ದೇವರೇ ಕಣ್ಣೆದುರಿಗೆ ಬಂದು ನಿಂತಿದ್ದಾನೆ. 6 ತಿಂಗಳು ಅಭ್ಯಾಸ ಮಾಡಿದ್ದ ದೇವರು ಬರ್ತಾರೆ. ನಾರದರು ಹೇಳಿದ್ದಾರೆ ದೇವರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿದ್ದ. ಎಕ್ಸಾಮಿನೇಷನ್ ಹಾಲಲ್ಲಿ ಕೂಡ್ತಾ ಇದ್ದಾಗೆ ಎಲ್ಲ ಏನಾಯ್ತು, ನಮ್ದೆಲ್ಲ ಹೆಂಗೆ, ಕೆಲವರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಮತ್ತೆ ಕೆಲವರಿಗೆ ಎಕ್ಸಾಮ್ ಹಾಲ್ ಫಿಯರ್ ಇರುತ್ತೆ, ಇನ್ನು ಕೆಲವರಿಗೆ ನಾನಾ ರೀತಿಯಾದಂತಹ ಭಯ, ಕಷ್ಟಪಟ್ಟು ಓದಿರ್ತಾರೆ. ಅಲ್ಲಿ ಹೋಗಿ ಕೂತ್ರೆ ನೆನಪ. ಅದಕ್ಕೆ ಉತ್ತರ ಏನು? ಹಾಗಾಗಬಾರದು ಅಂದರೆ ನಾವೇನು ಮಾಡಬೇಕು? ಧ್ರುವ ಚರಿತ್ರೆ ಪಾಠ ಮಾಡುತ್ತೆ. ಧ್ರುವ ದೇವರು ನಿಂತರು, ಕೈ ಮುಗಿದು ನಿಂತಿದ್ದಾನೆ. ಬಾಲಕ ಏನು ಬರ್ತಿಲ್ಲ, ನೆನಪೇ ಆಗ್ತಾನೆ. ಬರ್ತಾ ಇದೆ, ಇಲ್ಲಿದೆ, ಹೊರಗೆ ಶಬ್ದ ರೂಪದಿಂದ ಬರ್ತಾ ಇಲ್ಲ. ಏನು ಮಾಡಬೇಕು? ಕಣ್ಣಲ್ಲಿ ನೀರು ಬಂತು. ಅಯ್ಯೋ, ಬಂದ ದೇವರನ್ನು ಸ್ತೋತ್ರ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ನನಗೆ ಅನ್ನುವ ದುಃಖ ಬಂತು ಅವನಿಗೆ. ಆಗ ದೇವರು ಏನು ಮಾಡ್ದ? ಕೈಯಲ್ಲಿದ್ದ ಶಂಖವನ್ನು ತಗೊಂಡು ಅವನ ಕೆನ್ನೆಗೆ ಮುಟ್ಟಿಸಿಬಿಟ್ಟ. ಶಂಖವನ್ನು ಮುಟ್ಟಿಸೋದು ಅಂದ್ರೆ ಅರ್ಥ ಏನು? ವರ್ಷಕ್ಕೆ 2 ದಿನ ನಾವೇನು ಮಾಡಿಸ್ಕೊಳ್ಬೇಕು? ಮುದ್ರಾಧಾರಣೆ. ವರ್ಷಕ್ಕೆ 2 ದಿನ ಆಗಲಿಲ್ಲ ಅಂದರೆ ವರ್ಷಕ್ಕೆ 2 ಏಕಾದಶಿ. ಒಂದು ಮೊದಲನೇ ಏಕಾದಶಿ ಚಾತುರ್ಮಾಸ್ಯ ಕೂಡುವ ಶಯನಿ ಏಕಾದಶಿ, ಇನ್ನೊಂದು ಪ್ರಬೋಧಿನಿ ಏಕಾದಶಿ, ಉತ್ಥಾನ ದ್ವಾದಶಿ, ದೀಪೋತ್ಸವ ಉತ್ಥಾನ ದ್ವಾದಶಿಯ ಹಿಂದಿನ ದಿವಸ. ಅದನ್ನು ಪ್ರಬೋಧಿನಿ ಅಂತ ಕರೀತಾರಲ್ಲ, ಆ ಪ್ರಬೋಧಿನಿ ಏಕಾದಶಿ ದೇವರು ಮಲಗುವ ಶಯನಿ ಏಕಾದಶಿ. ವರ್ಷಕ್ಕೆ 2 ದಿನ ಮಿನಿಮಮ್ ಸ್ವಾಮಿಗಳಿಂದ ಮುದ್ರಾಧಾರಣೆಯನ್ನ ಮಾಡಿಸ್ಕೊಳ್ಬೇಕು. 2 ದಿನ ಆಗಲಿಲ್ಲ ಅಂದರೆ ಮೊದಲನೇ ದಿವಸ ಶಯನಿ ಏಕಾದಶಿ ಎಂದು ಅತ್ಯಂತ ಕಡ್ಡಾಯವಾಗಿ ಅವಶ್ಯವಾಗಿ ಮುದ್ರೆಯನ್ನು ನಾವು ತಗೊಳ್ಳೇಬೇಕು. ಆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡ್ರೆ ಬರುವಂತಹ ಫಲ ಏನು ಅಂದರೆ ಮೆಮೊರಿ ಲಾಸ್ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಹೋಗೋದಿಲ್ಲ, ಬುದ್ಧಿ ವಿಕಾರ ಆಗೋದಿಲ್ಲ, ದೇವರನ್ನ ಗುರುಗಳನ್ನ ಧರ್ಮವನ್ನ ನಿಂದೆ ಮಾಡುವ ಬೈಯುವ ಬುದ್ಧಿ ಬರಲ್ಲ. ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಮಧ್ವಾಚಾರ್ಯರು ಅಂದರೆ, ಒಂದು ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಶಾಸ್ತ್ರ ಆದೇಶ ಮಾಡಿತು. ಶಾಸ್ತ್ರ ಆದೇಶ ಮಾಡಿದ್ದಕ್ಕೆ ಆಚಾರ್ಯರು ಎಲ್ಲ ಕಡೆ ಸಂಚಾರ ಮಾಡಿ 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 ಒಂದು ಮಠಕ್ಕೆ ಹೋಗ್ತಾರೆ. ಸರಿದಂತರ ಅಂತ ಆ ಪ್ರದೇಶ, ಇಡೆತುದೆ ಯರ್ಕಿ ಮಠ ಅಂತ ಕರಿತೀವಿ ಇವತ್ತು ನಾವು ಅದನ್ನು. ಅಲ್ಲಿ ಮಧ್ವಾಚಾರ್ಯರು ಹೋದಾಗ ಅಲ್ಲಿನ ಭಕ್ತರು ಮಧ್ವಾಚಾರ್ಯನ ಪ್ರಾರ್ಥನೆ ಮಾಡೋದು, ಸ್ವಾಮಿ ಪ್ರತಿ ವರ್ಷ ನೀವು ಎಲ್ಲಿರ್ತೀರೋ ನಮಗೆ ಗೊತ್ತಿಲ್ಲ, ಮುದ್ರೆ ಹಾಕ್ಸ್ಕೋಬೇಕು ಅಂತ ನೀವು ಹೇಳಿದ್ರಿ, ನಮಗೆ ಎಲ್ಲಿ ಸಿಗಬೇಕು ಮುದ್ರೆ ಅಂತಂದ್ರೆ ಆಚಾರ್ಯ 2 ಮುದ್ರೆ ಕೊಟ್ಟರು. ಈ ಮನೆಯ ಗೃಹಸ್ಥರೇ ಮುದ್ರಾಧಾರಣೆ ಮಾಡಲಿ ಅನ್ನೋ ಅವಕಾಶ ಕೊಟ್ಟರು. ಇವತ್ತಿಗೂ ಕೂಡ ಅಲ್ಲಿನ ಉಪಾಧ್ಯಾಯ ಮನೆತನದವರು ಗೃಹಸ್ಥರು ಮುದ್ರೆ ಹಾಕ್ತಾರೆ. ಅದರ ಅರ್ಥ ಏನು? ಪ್ರತಿ ವರ್ಷ ಮುದ್ರೆಯನ್ನ ತಪ್ಪಿಸಬಾರದು. ಮುದ್ರೆಯನ್ನು ತಪ್ಪಿಸಿದರೆ ಭಗವಂತನ ಅನುಗ್ರಹದಿಂದ ನಾವು ತಪ್ಪಿಸಿಕೊಂಡ ಹಾಗೆ. ಅದರಿಂದ ಗೋಪಿ ಧಾರಣೆ ಪ್ರತಿನಿತ್ಯ, ಗೋಪಿ ಚಂದನ ಧಾರಣೆ, ಚಕ್ರಶಂಖ ಮುದ್ರೆಗಳ ಧಾರಣೆ, ವರ್ಷಕ್ಕೆ 1 ದಿವಸ ತಪ್ತ ಮುದ್ರಾಧಾರಣೆ ಅದು ಮಾಡಿಸ್ಕೊಳ್ಳೋದು ಅತ್ಯಂತ ಅವಶ್ಯವಾದ ಕರ್ತವ್ಯ. ಅದು ಮಾಡೋದ್ರಿಂದ ಎಲ್ಲ ರೀತಿಯಾದ ಬಾಧೆಗಳು ದೋಷಗಳು ದೂರ ಆಗುತ್ತೆ. ಮನೆ ಸುಖ ಸಂತೋಷದಿಂದ ಇರುತ್ತೆ. ಮನೆಯಲ್ಲಿರುವ ಎಲ್ಲ ತಾಪತ್ರಯಗಳು ಪರಿಹಾರ ಆಗುತ್ತೆ. ದೇವರು ಶಂಖವನ್ನು ಮುಟ್ಟಿಸ್ತಾ ಇದ್ದ ಹಾಗೆ ಕರೆಂಟ್ ಶಾಕ್, ಕರೆಂಟ್ ಪಾಸ್ ಆಯಿತು ಮೈಯೊಳಗೆ. ಆ ಧ್ರುವರಾಜರು ಮಾಡ್ತಾರೆ ಸ್ತೋತ್ರ, ಯುವಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾನ್ಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಎಲ್ಲ ಇಂದ್ರಿಯಗಳ ಶಕ್ತಿ ನಾಶವಾಗಿ ಹೋದಾಗ ನೀನು ಶಂಖವನ್ನು ಮುಟ್ಟಿಸಿ ಆ ಇಂದ್ರಿಯಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಎಬ್ಬಿಸಿದ ಪುರುಷ ನಮಸ್ಕಾರ ಅಂತ ತುಂಬ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ದೇವರು ಏನು ಬೇಕು ಅಂತ ಕೇಳಿದಾಗ, ಸ್ವಾಮಿ ನಮ್ಮ ಮನೆಯಲ್ಲಿ ಯಾರೂ ಕೂತಿರಬಾರ್ದು ಅಂತ ದೊಡ್ಡ ಚೇರ್ ನನಗೆ ಕೊಡಬೇಕು, ದೊಡ್ಡ ಸ್ಥಾನ ಬೇಕು ಅಂತ ಕೇಳಿದೆ. ದೇವರು ಹಾಗೆ ಆಗಲಿ, ನೀನು 36,000 ವರ್ಷ ರಾಜನಾಗು, ಆಮೇಲೆ ನನ್ನ ಹತ್ರ ಬಾ ಅಂತ ಅನುಗ್ರಹ ಮಾಡಿ ಕಳಿಸಿದ.
ದೇವರು ಹೋದ ಮೇಲೆ ಧ್ರುವ ಮನೆಗೆ ಬರುವಾಗ ಆಲೋಚನೆ ಮಾಡಿದ, ಅಯ್ಯೋ ಮೋಕ್ಷವನ್ನು ಕೊಡುವ ದೇವರ ಹತ್ರ ಹೋಗಿ ದೊಡ್ಡ ಸ್ಥಾನ ಕೊಡು ಅಂತ ಕೇಳಿ ಬಂದಲ್ಲ, ನಾನೆಂಥ ಮೂರ್ಖ ಅಂತ ಅಂದುಕೊಂಡು ಮನೆಗೆ ಬಂದ. ಅವರಪ್ಪನಿಗೆ ಮಾಡಿದ ತಪ್ಪಿನ ಅರಿವಾಯಿತು. ಒಳ್ಳೆಯ ರಾಜನನ್ನಾಗಿ ಮಾಡಿದ. ಅವನು ಕಾಡಿಗೆ ಹೋಗಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ. ಧ್ರುವ ಭಗವಂತನದ್ದೇ ಒಂದು ರೂಪ, ಶಿಂಶುಮಾರ ಅಂತ ಕರೀತಾರೆ. ಸ್ಕಾರ್ಪಿಯನ್, ಚೇಳು. ಆ ರೂಪದಲ್ಲಿ, ಆ ಚೇಳಿನ ಬಾಲದಲ್ಲಿ ಇಡೀ ಸೋಲಾರ್ ಸಿಸ್ಟಮ್ಮು ನಿಂತ್ಕೊಂಡಿದೆ. ಸೋಲಾರ್ ಸಿಸ್ಟಮನ್ನು ನಿಯಮನ ಮಾಡುವಂತಹ ಒಂದು ಭಗವದ್ ರೂಪ ಯಾವುದದು? ಶಿಂಶುಮಾರ ರೂಪ. ಆ ಶಿಂಶುಮಾರನ ಮಗಳು, ಅವಳನ್ನು ಮದುವೆ ಮಾಡಿಕೊಂಡ. ದೇವರೇ ತನ್ನ ಮಗಳನ್ನು ಧ್ರುವನಿಗೆ ಕೊಟ್ಟ ಮೇಲೆ ಪ್ರಾಣದೇವರು ವಾಯುದೇವರು ಏನು ಮಾಡ್ತಾರೆ, ಅವರ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹರಿವಾಯುಗಳಿಗಿಬ್ಬರಿಗೂ ಅಳಿಯ ಧ್ರುವ. ಅಲ್ಲಿ ಅನೇಕ ಮಂದಿ ಮಕ್ಕಳು. ಹೀಗಿರುವಾಗ ಒಂದು ದಿವಸ ಚಿಕ್ಕಮ್ಮ ಸುನೀತಿ ಅಲ್ಲ ಸುರುಚಿಯ ಮಗ ಉತ್ತಮ ಕಾಡಿಗೆ ಹೋಗಿದ್ದಾಗ ಕುಬೇರನ ಸ್ನೇಹಿತರು ಯಕ್ಷರು ಸಾಯಿಸಿಬಿಟ್ರು. ಮಗನನ್ನು ಹುಡ್ಕೊಂಡು ಹೋಗಬೇಕು ಅಂತ ಕಾಡಿನ ಬೆಂಕಿಯಲ್ಲಿ ಸಿಕ್ಕು ಅಮ್ಮ ಸತ್ತೋದ್ಲು. ಚಿಕ್ಕಮ್ಮನೂ ಇಲ್ಲ, ತಮ್ಮನೂ ಇಲ್ಲ. ಸಿಟ್ಟು ಮಾಡಿಕೊಂಡು ಧ್ರುವರಾಜ ಲಕ್ಷಾಂತರ ಯಕ್ಷರನ್ನು ಕೊಲ್ತಾನೆ. ಆಗ ಬ್ರಹ್ಮದೇವರು ಬಂತಾರೆ, ದೇವರನ್ನು ದರ್ಶನ ಮಾಡಿದಪ್ಪ ನೀನು, ಹೀಗೆಲ್ಲ ಕೊಲ್ಲಬಾರದು, ಕೋಪ ಕಂಟ್ರೋಲ್ ಮಾಡ್ಕೋ ಅಂತ ಆದೇಶ ಮಾಡಿ ಅವರು ಹೋದ ಮೇಲೆ ಮನೆಗೆ ಬಂದ. 36,000 ವರ್ಷ ಧ್ರುವ ರಾಜನಾಗಿದ್ದ. ಮತ್ತೆ ಮಗನಿಗೆ ರಾಜ್ಯವನ್ನು ಕೊಟ್ಟು ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಬದರಿಕಾಶ್ರಮಕ್ಕೆ ಹೋದಾಗ ಅಲ್ಲಿ ಅವರಮ್ಮನನ್ನೂ ಕರ್ಕೊಂಡು ಧ್ರುವನನ್ನೂ ಕರೆದುಕೊಂಡು ದೇವರು ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಲ್ಲ. ಅವನೇನು ಕೇಳ್ದ ಅದನ್ನು ಕೊಟ್ಟ. ಧ್ರುವಲೋಕ, ಶಿಂಶುಮಾರನ ಮನೆ. ಇವತ್ತು ಪ್ರತಿನಿತ್ಯ ಬೆಳಗ್ಗೆ ನಮಗೆ ಧ್ರುವ ಕಾಣಿಸ್ತಾನೆ ಆಕಾಶದಲ್ಲಿ. 7 ಋಷಿಗಳು, ಆ 7 ನಕ್ಷತ್ರ ಕಾಣುತ್ತೆ. ಆ 7 ನಕ್ಷತ್ರಗಳ ಮೇಲಿರುವ ಹೊಳೆಯುವ ನಕ್ಷತ್ರವೇ ಧ್ರುವ ನಕ್ಷತ್ರ, ಧ್ರುವ ಮಂಡಲ. ಅದು ಯಾವಾಗ ಕಾಣುತ್ತೆ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದರೆ ಕಾಣುತ್ತೆ. ನಾವು ಹೇಳೋದೇ 9 ಗಂಟೆ ಆಗಿಬಿಟ್ರೆ, ಹೇಳೋದೇ 8 ಗಂಟೆ ಆದರೆ ಅಲ್ವಾ? ನಾವು ಹೇಳ್ತಾ ಇರ್ತೇವೆ ನಮ್ಮ ಮಕ್ಕಳಿಗೆ 8 ಗಂಟೆಗೆ ಕಾಲೇಜ್ ಬಸ್ಸು ಅಂದರೆ 7:45 ಎದ್ದು ರೆಡಿಯಾಗಿ 8 ಗಂಟೆ ಹೊರಟು ಹೋಗ್ಬೋದು. ಕಾಲೇಜ್ ಬಸ್ಸಲ್ಲಿ ಕೂತಿರೋದು. ಹಾಗೆಲ್ಲ ಎದ್ದರೆ ಧ್ರುವನೂ ಕಾಣಲ್ಲ, ಸೂರ್ಯನೂ ಕಾಣಲ್ಲ, ಚಂದ್ರನೂ ಇಲ್ಲ. ಅದಕ್ಕೆ ಇವಾಗೆಲ್ಲ ಏನು ಮಾಡ್ತಾರೆ ಗೊತ್ತಾ, ಮಕ್ಕಳಿಗೆ ಬೆಡ್ರೂಮಲ್ಲೇ ಮೇಲೆ ಗೋಡೆಯಲ್ಲಿ ಹಾಕ್ಬಿಡ್ತಾರೆ. ಮೊದಲು ಅಂಟಿಸೋದಿತ್ತು ಸೋಲಾರ್ ಸಿಸ್ಟಮ್ ನಕ್ಷತ್ರಗಳು ಅಂತ. ಈಗ ಅದು ಬೇಡ, ಎಲ್ಲ ಲೇಸರ್ ಬಂದಿದೆ. ಈಗ ಸುಮ್ಮನೆ ಮೊಬೈಲಲ್ಲಿ ಒತ್ತಿದ್ರೆ ಆಯಿತು, ಯಾವ್ದು ಬೇಕಪ್ಪ, ನೆಪ್ಚೂನ, ಸ್ಯಾಟ್ರನ್ನ, ವೀನಸ್ಸ, ಏನು ಬೇಕೆಲ್ಲ ಅಲ್ಲೇ ತೋರಿಸ್ತಾರೆ. ನಿಜವಾದ ವೀನಸ್ ಬಂದಿತ್ತು ಮೊನ್ನೆ ಅಲ್ವಾ, ಯಾರೂ ನೋಡಲಿಲ್ಲ. ಗುರು ಬಂದಿದ್ದ, ಗುರು ಮಂಗಳ ಸಾಕ್ಷಾತ್ ಕಣ್ಣಿಗೆ ಕಾಣ್ತಾ ಇದ್ರು, ನಾವು ನೋಡಲೇ ಇಲ್ಲ. ನಮಗೆಲ್ಲ ಗೋಡೆ ಮೇಲೆ ಮೊಬೈಲಲ್ಲೇ ನಾವೆಲ್ಲ ಪ್ರಪಂಚ ನೋಡೋರಾದ್ರಿಂದ ಹೊರಗಿನ ಪ್ರಪಂಚವೇ ಅದೆಲ್ಲ ತೋರಿಸ್ತಾ ಇರ್ತಾರೆ. ನೀವೊಬ್ಬರೇ ಕೂತು ಬೇಜಾರಾಗಿದೆಯಾ, ಇಂಟರ್ನೆಟ್ ಕಡಿಮೆ ಇದೆಯಾ, ನಮ್ಮ ಗೇಮ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆಡ್ತಾ ಇರಿ. ಪಕ್ಕದವನ ಜೊತೆಯಲ್ಲಿ ಮಾತಾಡಿ ಅಂತ ಹೇಳಲ್ಲ, ಅಪ್ಪ ಅಮ್ಮನ ಜೊತೆಯಲ್ಲಿ ಮಾತಾಡಿ ಅಂತ ಹೇಳಲ್ಲ. ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳಿ, ಗೇಮ್ ಆಡ್ತಾ ಇರಿ. ಯಾಕೆ, ನೆಟ್ ಪ್ಯಾಕ್ ಇಲ್ವಾ, ಗೇಮ್ ಡೌನ್ಲೋಡ್ ಮಾಡ್ಕೊಂಡಿರಿ, ಗೇಮ್ ಆಡ್ತೀರಿ. ಬೇರೆದಿಲ್ವಾ, ಆಟ ಆಡಿ. ಒಟ್ಟಿನಲ್ಲಿ ಮೊಬೈಲ್ ಬಿಟ್ಟು ಪಕ್ಕ ಬರಬೇಡಿ. ಈ ಹುಡುಗರಿಗೆ ಏನಾಗುತ್ತೆ ಅಂದರೆ ಕುತ್ತಿಗೆ ಹೀಗಾಗೋಗುತ್ತೆ, ಕೋತಿಗಳ ಥರ ಹಿಂಗೆ ಹಾಕ್ಬಿಟ್ರೆ ಆಗೋಯ್ತು. ಆಮೇಲೆ ನೆಕ್ಸ್ಟು ಮಂಗಗಳು ಹಾಗೆ ತಾನೇ ಇರೋದು. ಅದೊಂದು ಡಾರ್ವಿನ್ ಥಿಯರಿ, ಎಲ್ಲ ಗಬ್ಬು ಥಿಯರಿ ಇದೆಯಲ್ಲ, ಮಂಗನಿಂದ ಮಾನವ ಅಂತೇಳಿ. ಅದನ್ನು ನಮ್ಮವರು ಸತ್ಯ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನಕ್ಕೆ ಈ ಕೈ, ಈ ಬೆರಳು ನೋವು ಬರ್ತಾ ಇದೆ. ಈಗ ಫ್ರ್ಯಾಕ್ಚರ್ ಆಗಿಬಿಡುತ್ತೆ, ಹೇರ್ ಲೈನ್ ಫ್ರ್ಯಾಕ್ಚರ್ ಆಗುತ್ತೆ, ಸುಮ್ಮನೆ ಸ್ವೈಪ್ ಮಾಡ್ತಾ ಇರೋದು. ಹೀಗೆ ಏನಾಗಬೇಕು ಹೇಳಿ, ಅದು ಮಾಡಿ 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 7 ಗಂಟೆಗೆ ಸ್ವೈಪ್ ಮಾಡ್ಲಿಕ್ಕೆ ಕೂತಿದ್ದು 11 ಗಂಟೆ ಆಗೋಯ್ತು, ನನಗೆ ಗೊತ್ತೇ ಆಗಲಿಲ್ಲ. ನೋಡಿ, ಆ 4 ಅವರ್ ಏನಾಯ್ತು ನೋಡ್ತಾ ತಿಂದ. ಅವನ ಹೊಟ್ಟೆ ಇಷ್ಟೇ ಇರೋದು, ತಿಂದಿದ್ದಿಷ್ಟು. ಯಾಕೆ, ನಾನು ಎಷ್ಟು ತಿಂದೆ ಅಂತ ಗೊತ್ತಾಗಲಿಲ್ಲ. ಎಲ್ಲ ಆಲೋಚನೆ, ಎಲ್ಲ ಕಾನ್ಸಂಟ್ರೇಷನ್ ಇಲ್ಲಿದೆ, ಇಷ್ಟು ತಿಂದ್ಬಿಟ್ಟ. ಎಂಥ ಅಸಹ್ಯ ಅಲ್ವಾ? ಆದ್ದರಿಂದ ಪ್ರತಿಯೊಂದಕ್ಕೂ ಇದು ಬೇಡ ಅಂತ ಇವತ್ತು ಬಿಡ್ಲಿಕ್ಕೆ ಆಗೋದಿಲ್ಲ. ಇದಿಲ್ಲ ಅಂತಂದರೆ ಜೀವನ ಇಲ್ಲ. ಇವಾಗ ನಾನು ಪ್ರವಚನದಲ್ಲಿ ಹೇಳ್ತಾ ಇರ್ತೀನಿ, ದಶಮಸ್ಕಂದ ಪ್ರವಚನ ಆಗುವಾಗ ಗೋವರ್ಧನ ಪರ್ವತ ಕೃಷ್ಣ ಎತ್ತುವಾಗ ಎಲ್ಲ ಮಳೆ ಬಂತು ಜೋರಾಗಿ.
ಜೋರು ಮಳೆ ಬಂದಾಗ ಕೃಷ್ಣ ಅಂದ, ನಿಮ್ಗೇನೇನು ಬೇಕೋ ಪದಾರ್ಥ, ಮೋಸ್ಟ್ ಇಂಪಾರ್ಟೆಂಟ್ ಪದಾರ್ಥಗಳು ತನ್ನಿ ಅಂತ ಎಲ್ಲ ಕೃಷ್ಣ ಆದೇಶ ಮಾಡಿದಾಗ ಎಲ್ಲ ಮೊಬೈಲ್ ತಂದ್ರಂತೆ. ತಂದು ಓಡೋಗ್ಬಿಟ್ರು. ನಾವೆಲ್ಲ ಹಂಗೆ, ಇನ್ನೊಬ್ಬ ನೀವು ಮೊಬೈಲ್ ತಂದು ಏನು ಪ್ರಯೋಜನ, ಚಾರ್ಜರ್ ಇಲ್ಲ ಅಂದರೆ ಅಂತ. ನಾವು ಏನೇ ಸಂಚಾರಕ್ಕೆ ಹೋಗ್ತೀವಿ, ತೀರ್ಥಯಾತ್ರೆಗೆ ಹೋಗ್ತೀವಿ, ಗೋಪಿ ಮುದ್ರೆ ತಗೊಂಡು ಹೋಗಲ್ಲ, ಪಾರಾಯಣದ ಪುಸ್ತಕ ತಗೊಂಡು ಹೋಗಲ್ಲ, ಶಾಲಗ್ರಾಮ ಪೆಟ್ಟಿಗೆ ದೇವ್ರ ಪೆಟ್ಟಿಗೆ ತಗೊಂಡು ಹೋಗಲ್ಲ, ಪಾರಾಯಣದ ಪುಸ್ತಕ ಇಲ್ಲ, ಇದೊಂದು ಇರಬೇಕು. ಇವಾಗ ಬ್ಯಾಗ್ಗಳಲ್ಲೇ ಮೊಬೈಲ್ ಇಟ್ಕೊಳ್ಳೋಕೆ ಜಾಗ ಇದೆ, ಬ್ಯಾಗಲ್ಲೇ ಚಾರ್ಜರ್. ಅಂತ ಅಸಹ್ಯ. ಎಲ್ಲಿ ಹೋಗ್ತಾ ಇದ್ದೇವೆ ನಾವು? ಧ್ರುವನ ಚರಿತ್ರೆಯನ್ನು ನಾವು ಕೇಳಿದಾಗ ಬರಬೇಕಾದದ್ದು ನಮ್ಗೆ ಏನು ಅಂದರೆ, ಯಾವುದು ಎಷ್ಟೋ ಅಷ್ಟೇ, ಯಾವುದಕ್ಕೆ ಎಷ್ಟು ಮಹತ್ವವೋ ಅಷ್ಟೇ. ಅಳತೆಗೆ ಮೀರಿ ನಾವೇನಾದ್ರೂ ಮೇಲೆ ಹೋಯ್ತು ಅಂದರೆ ಅದು ಯಾವತ್ತಿದ್ರೂ ಅತಿಯಾದ ಅಮೃತ ಏನಾಗುತ್ತೆ, ವಿಷ ಆಗ್ತದೆ. ಅತಿಯಾದ ಅಮೃತ ಅದೊಂದು ನಮ್ಮ ತಲೆಯಲ್ಲಿ ಇದ್ದರೆ ಎಲ್ಲವೂ ಹಿತ ಮಿತ. ಆಹಾರದಿಂದ ವಿಹಾರದವರೆಗೂ ಹಿತ ಮಿತ. ಆದ್ದರಿಂದ ಧ್ರುವ ನಮ್ಮ ಕಣ್ಣಿಗೆ ಈ ಕ್ಷಣಕ್ಕೂ ದರ್ಶನ ಕೊಡ್ತಾ ಇದ್ದಾನೆ. ಅವನನ್ನು ನೋಡುವಂತಹ ಭಾಗ್ಯ ನಮ್ಮದಾಗಲಿ, ನೋಡುವಂತಹ ಭಾಗ್ಯ ನಮ್ಮದಾಗಲಿ ಅಂದರೆ ಅವನು 5:15 ಎದ್ರೂ ಕಾಣ್ತಾನ್ರಿ ಪಾಪ. 5:15 ಎದ್ರೂ ಕಾಣ್ತಾನೆ ಧ್ರುವ. ನಾವು ಏನಿಲ್ಲ, ಶಾಸ್ತ್ರ ಆದೇಶ ಮಾಡುತ್ತೆ, ಸೂರ್ಯ ಬರುವಾಗ ಸೂರ್ಯನಿಗೆ ಹೀಗೆ ನೋಡಿ ಏನು ಮಾಡಬೇಕು, ಅಕಸ್ಮಾತ್ ದಿನಕ್ಕೆ 3 ಬಾರಿ ಅರ್ಘ್ಯ ಪ್ರದಾನವನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಒಂದು ದೋಷ ಬರುತ್ತೆ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಏನು ದೋಷ ಅದು? ಸೂರ್ಯನನ್ನ ಕೊಂದ್ರೆ ಏನು ದೋಷ ಬರುತ್ತೆ, ಆ ದೋಷ ಬರುತ್ತೆ. ಸಹಂತಿ ಸೂರ್ಯಂ ಸಂಧ್ಯಾಯಾಂ ನೋಪಾಸ್ತಿಂ ಕುರುತೇತು ಯಃ. ಸುಮ್ಮನೆ ಮದ್ದು ಸರೋವರದಲ್ಲಿ ಬಂದು ಅರ್ಧ ಗಂಟೆ ಬೆಳಗ್ಗೆ ಜಪ ಮಾಡ್ತಾ ಕೂತಿದ್ರೆ ನೋಡ್ತಾ ಇರೋದು 10 ಜನ ಮಕ್ಕಳು ಬಂದು ಜಪ ಮುಗಿಸಿ 5-5 ನಿಮಿಷಕ್ಕೆ ಓಡ್ತಾ ಇರ್ತಾರೆ ಮೇಲೆ. ಚಮಚಮನ ಅರ್ಘ್ಯ ಕೊಡೋದು 5 ನಿಮಿಷ, 3 ನಿಮಿಷ, 2 ನಿಮಿಷಕ್ಕೆ ಜಪ ಮುಗೀತದೆ. ಏನು ಜಪ, ಏನು ಗಾಯತ್ರಿ, ಏನು ನಾರಾಯಣ, ಏನು ಕೃಷ್ಣ ಮಂತ್ರ. ಧ್ರುವ ಪಾಠ ಮಾಡ್ತಾನೆ. 6 ತಿಂಗಳ ಹುಡುಗ ಉಸಿರನ್ನ ಹಿಡಿದು ಜಪ ಮಾಡಿದ. ದೇವರು ಬಂದರು. ಅದಕ್ಕೆ ಇವತ್ತೇನಾಯ್ತು ಅವನಿಗೆ, ಕೋಟ್ಯಾಂತರ ವರ್ಷ ಆದರೂ ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿ ಧ್ರುವ ಇದ್ದಾಗಿರ್ಬೇಕು ನೀನು ಅಂತಂದ್ರೆ, ಇಲ್ಲ ನನ್ನ ಹೇರ್ ಸ್ಟೈಲ್ ಅವನ್ ಯಾವಂದೋ ಇದ್ದಾಗಿರ್ಬೇಕು ಅಂತ ಹೇಳ್ತಾನೆ. ನಿನಗೆ ಧ್ರುವ ಮಾಡೆಲ್ಲಾಗಲಿ, ನಿನಗೆ ಪ್ರಹ್ಲಾದ ಮಾಡೆಲ್ಲಾಗಲಿ ಅಂದ್ರೆ ನಂಗೆ ಅವನ್ಯಾವನೋ ಇರಬೇಕು. ಅವನು ಕೂದಲು ಕೋತಿ ಇದ್ದಾಗಿರುತ್ತೆ, ನಂಗೆ ಅವನಂಗೆ ಮಾಡೆಲ್ಲು. ನನಗೆ ನಮ್ಮ ಮನೆಯ ಪಕ್ಕದಲ್ಲೇ ಇರ್ತಾರೆ ಜ್ಞಾನಿಗಳು, ನನಗೆ ಇವ್ರು ಮಾಡೆಲ್ಲಲ್ಲ. ಇವರೆಲ್ಲ ಗಬ್ಬು, ಎಲ್ಲ ಪಾಠ ಓದು ಅಂತಾರೆ, ಬೆಳಗ್ಗೆ 7 ಅಂತಾರೆ, ಟೈಮಿಗೆ ಕರೆಕ್ಟಾಗಿ ತಿನ್ನು ಅಂತ. ಎಷ್ಟು ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಆಲೋಚನೆ ಮಾಡಬೇಕಲ್ವ ನಾವೆಲ್ಲ. ಇದೆಲ್ಲ ಮಾಡಬೇಕಾದವನು ಯಾರು? ದೇವರೇ. ಕರೆಕ್ಟಾಗಿ ನಾವು ಹೇಳೋದು, ವರ್ಷಕ್ಕೆ 1 ದಿವಸ ಕ್ಲೀನಾಗಿ ನೀವು ಟ್ರೈ ಮಾಡಿ ನೋಡ್ರಿ. ವರ್ಷಕ್ಕೆ 1 ದಿನ ಕರೆಕ್ಟಾಗಿ ಮುದ್ರಾಧಾರಣೆ ಮಾಡಿಸ್ಕೊಳ್ಳಿ. ಪ್ರತಿ ವರ್ಷ ಬಿಡಬೇಡ್ರಿ. ನಮ್ಮಲ್ಲಾಗುವ ಬದಲಾವಣೆ ಏನು ಅಂತ ನೀವೇ ನೋಡಿ. ಅದಕ್ಕೆ ಧ್ರುವನಿಗೆ ದೇವರು ಶಂಖ ಇಟ್ಟಿದ್ದೇ ಸಾಕ್ಷಿ. ಆದ್ದರಿಂದ ಅಂತ ಧ್ರುವನ ಆದರ್ಶ ನಮ್ಮ ಮೇಲೆ, ಅದು ಚಿಕ್ಕವ್ರಿಗೆ ಮಾತ್ರ ಅಲ್ಲ, ನಮಗೂ ಅಷ್ಟೇ. ನಾವೇನು ಮಾಡ್ತೀವಿ, ಮಕ್ಕಳು ಮಲ್ಕೊಳ್ಳಿ ಅಂತ ನಾವು ಹಾಕೊಂಡು ನೋಡ್ತಾ ಇರ್ತೀವಿ. 2 ಗಂಟೆ ಆದರೂ ಬೆಳಕು ಬರ್ತಾ ಇರುತ್ತೆ ಅದರಲ್ಲಿ ಅಲ್ವಾ. ಅವ್ರ ಕೈಯಲ್ಲಿ ಕಿತ್ಕೊಳ್ಳೋದು ನಾವು ನೋಡ್ತಾ ಇರೋದು. ಅಂದರೆ ನಾವು ನಮಗೂ ಧ್ರುವ ಮಾಡಲಾಗಬೇಕು. ನಾವು ಕರೆಕ್ಟಾಗಿದ್ದರೆ. ಮತ್ತು ನೀವು ಕೇಳ್ಬೋದು, ಇಷ್ಟೆಲ್ಲ ಮಾತಾಡಿದ್ಯಲ್ಲಪ್ಪ, ನೀನು ಮೊಬೈಲ್ ಯೂಸ್ ಮಾಡಲ್ವಾ ಅಂತಂದರೆ, ನಾನು 2 ಗಂಟೆ ತನಕ ನೋಡ್ತೀನಿ. ನಾನೂ ಸರಿ ಹೋಗಬೇಕು. ನಿಮ್ಮನ್ನು ಸರಿ ಮಾಡೋಕ್ಕೆ ನಾನು ಯಾರೋ? ದೇವರ ಪ್ರಾರ್ಥನೆ ಮಾಡೋದು ನಾನು ಪ್ರಾರ್ಥನೆ ಮಾಡೋದು. ನನಗೂ ಈ ಚಟವನ್ನು ಬಿಡಿಸು. ಯಾಕೆ ಅಂದರೆ ಇವಾಗ ಪಾಠ ಮಾಡಬೇಕು ಅಂದರೆ ಇದರಲ್ಲೇ ದಿನಕ್ಕೆ 12ರಿಂದ 13 ಗಂಟೆ ಯೂಸ್ ಮಾಡಲೇಬೇಕು ಇದನ್ನು. ಈಗೆಲ್ಲ ಆಫ್ಟರ್ ಕೋವಿಡ್ ಏನಾಗಿವ ಪ್ರಪಂಚ ಏನಾಗಿದೆ ಅಂದರೆ, ಇವಾಗ ಮೊದಲು BC AD ಅಂತ ಆಯ್ತಲ್ಲ, ಇವಾಗ ಆಗಲ್ಲ. ಆಫ್ಟರ್ ಬಿಫೋರ್ ಅಂತ. ಆಫ್ಟರ್ ಕೋವಿಡ್ ಬಿಫೋರ್ ಕೋವಿಡ್ ಅಂತ ಆಯಿತು. ಬಿಫೋರ್ ಕೋವಿಡ್ ಪ್ರಪಂಚನೇ ಬೇರೆ. ಆಫ್ಟರ್ ಕೋವಿಡ್ ಏನಾಗಿದೆ ಅಂದರೆ ಇದಿಲ್ಲ ಅಂದರೆ ಜೀವನ ಇಲ್ಲ. ನೀವು ಪಾಠ, ಪ್ರವಚನ,
ಜಪ ಮಾಡೋದು ಹೇಳ್ಕೊಡೋದು ಫೋನಲ್ಲೇ. ಸ್ಕೈಪ್ ಹೋಯ್ತಾ, ಇನ್ನೊಂದು ಬಂತು, ಇನ್ನೊಂದು ಹೋಯ್ತಾ, ಅದಕ್ಕೆ ತಕ್ಕ ಆ್ಯಪ್ಗಳು ಬರ್ತಾ ಇದೆ. ಆದ್ರಿಂದ ನಮ್ಗೆ ಯಾವುದು ಬೇಕು ಹಾಳಾಗ್ಲಿಕ್ಕೂ ಇದೆ, ಉದ್ಧಾರ ಆಗಲಿ ಅಂದ್ರೆ ಇದಿಲ್ಲದೆ ಜೀವನ ಇಲ್ಲ ಅಂತಾಗಿದೆ. ಆದ್ದರಿಂದ ಇದು ನಮ್ಮ ಜೀವನದ ಅವಿಭಾಜ್ಯವಾದ ಅಂಗ ಅಂತಾಗಿದೆ. ನಮ್ಮ ಕೈಕಾಲಿಗೆ ಏಟಾದ್ರೂ ನೋವಾಗಲ್ಲ. ಇದರಲ್ಲಿ ಚಾರ್ಜ್ ಕಡಿಮೆ ಆಗೋದ್ರೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗಿದೆ. ಅಯ್ಯೋ ಏನಾಯ್ತೋ, ಯಾರು ಮೆಸೇಜ್ ಮಾಡಿಬಿಟ್ರೋ ಏನೋ, ಅದಾಗಿದೆ. ಪ್ರಪಂಚ ಹಾಗಾಗಿದೆ. ಆದ್ರಿಂದ ನಾವೇನ್ ಮಾಡಬೇಕು, ಇರುವುದನ್ನ ಸಾಧನೆಗೆ ಅನುಕೂಲವಾಗುವಂತೆ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿಕೂಲವಾದ ಪದಾರ್ಥಗಳೇನಿದೆ ಅದನ್ನ ಅನುಕೂಲವನ್ನಾಗಿ ಮಾಡಿಕೊಳ್ಳೋದೇ ಜಾಣ್ಮೆ, ಸಾಧನೆ, ಧ್ರುವನ ಪಾಠ ಅಂತ. ಧ್ರುವ ನಮ್ಮಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನ ಸಾಧನೆಗೆ ಅನುಕೂಲವಾಗಿ ಮಾಡಿಕೊಳ್ಳಿ. ಏನೇನು ವ್ಯವಸ್ಥೆಗಳಿದೆ, ನಮ್ಮ ಡಿಸ್ಟ್ರಾಕ್ಟ್ ಮಾಡುವಂತಹ ವ್ಯವಸ್ಥೆಗಳೇನಿದೆ ಅದೆಲ್ಲವೂ ಕಾನ್ಸಂಟ್ರೇಷನ್ಗೆ ಅನುಕೂಲವಾಗಿ ಭಗವಂತನ ದರ್ಶನ ನಮಗಾಗುವಂತೆ ಧ್ರುವ ಅವನ ಅಂತರ್ಯಾಮಿಯಾದ ವಾಸುದೇವನ ಮೂಲಕ, ಶಿಂಶುಮಾರನ ಮೂಲಕ ನಮಗೆ ಮಾಡಿಸಲಿ ಅಂತ ಭಕ್ತಿಯಿಂದ ನಾವು ಧ್ರುವಾಂತರ್ಯಾಮಿಯಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಅಂತ ಧ್ರುವನ ವಂಶದಲ್ಲಿ ಅನೇಕ ಜ್ಞಾನಿಗಳು ಬರ್ತಾರೆ. ಆ ಜ್ಞಾನಿಗಳಲ್ಲಿ ಕಥೆಯನ್ನು ಮುಂದೆ 7-8ನೇ ಸ್ಕಂದದಲ್ಲಿ ಹೇಳ್ತಾರೆ. ಅಲ್ಲಿ ಬಂದವನೇ ದೇವರು ಕೊಟ್ಟಿದ್ದನ್ನು ಓವರ್ ಆಗಿ ಯೂಸ್ ಮಾಡಿದ್ರೆ ಏನಾಗತ್ತೆ ಅನ್ನೋದು ಒಂದು ಕಥೆ. ಪುರಂಜನೋಪಾಖ್ಯಾನ ಅಂತ. ಕಣ್ಣು ಹೇಳ್ದಾಗೆ ನಾವು ಕೇಳಿಬಿಟ್ರೆ, ನಾವು ಹೇಳ್ದಾಗ ಕಣ್ಣು ಕೇಳಬೇಕು, ನಾವು ಹೇಳ್ದಾಗ ಮೂಗು ಕೇಳಬೇಕು ಅಲ್ವಾ. ಅಲ್ಲಿ ಒಗ್ಗರಣೆ ಹಾಕಿದ್ರು ಮೂಗೆಲ್ಲ ಅಲ್ಲೇ ಹೊರಟೋಯ್ತು, ದೇಹ ಮಾತ್ರ ಇಲ್ಲಿದೆ, ಇಂದ್ರಿಯ ಎಲ್ಲಿದೆ? ಯಾರೋ ಶಬ್ದ ಮಾಡಿದ್ರು, ದೇಹ ಇಲ್ಲಿದೆ, ಮನಸ್ಸೆಲ್ಲಿದೆ? ಅಲ್ಲೆಲ್ಲ ಹೊರಟೋಗಿದೆ. ಹೌದು ತಾನೆ? ಕೆಲವರಿಗಂತೂ ಒಗ್ಗರಣೆಯಲ್ಲೇ ಉಪ್ಪು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಗೊತ್ತಾಗ್ಬಿಡುತ್ತೆ. ಅದೇ ಪ್ರವಚನ ಕೇಳಬೇಕಾದ್ರೆ ಏನು ಹೇಳ್ತಾರೆ, ಶಬ್ದ ಅದೇ. ಜಪ ಮಾಡಬೇಕಾದ್ರೆ ಏನಾಯ್ತು, ಒಂದ್ಸಲ ಒಗ್ಗರಣೆ ನೀರು ಹಾಕಿದ್ರೆ ಢಮ್ ಅಂತ ಆಗೋಯ್ತು, ಹೊರಟೋಯ್ತು. ನಮ್ಮ ಡಿಸ್ಟ್ರಾಕ್ಟ್ ಮಾಡುವಂಥ ಪದಾರ್ಥಗಳು ಬೇಕಾದಷ್ಟಿದೆ. ದೇವರು ನಮ್ಮನ್ನ ಅದರ ಮಧ್ಯದಲ್ಲೇ ಹಾಕಿದ್ದಾನೆ. ನೀವು ನಾಳೆಯಿಂದ ಬರೀ ನೀರು ಕುಡಿದು ಜೀವನ ಮಾಡಿ ಅಂದ್ರೆ ಅಲ್ವಾ. ಆದ್ದರಿಂದ ನಮ್ಮನ್ನ ಯಾವುದು ಎಳೆಯತ್ತೋ ಅದರ ಮಧ್ಯದಲ್ಲೇ ದೇವರು ಹಾಕಿದ್ದಾನೆ. ಆದ್ದರಿಂದ ಅದನ್ನು ಹೇಗಿರೋದು ನಾವು ಅಂದ್ರೆ ಓವರ್ ಯೂಸ್ ಮಾಡಬೇಡ ಅಂತ. ಓವರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಬೇಗ ಹೊರಟೋಗುತ್ತೆ. ಆದ್ದರಿಂದ ದೇವರು ಏನು ಕೊಟ್ಟಿದ್ದಾನೆ, ಕಣ್ಣನ್ನ ಎಲ್ಲಕ್ಕೆ ಯೂಸ್ ಮಾಡು. ವಾದಿರಾಜ ಸ್ವಾಮಿಗಳ ಒಂದು ಸ್ತೋತ್ರ ಇದೆ, ಅದು ಪ್ರಾರ್ಥನಾ ದಶಕ ಸ್ತೋತ್ರ ಅಂತ. ತುಂಬ ಸುಂದರವಾದ 10 ಶ್ಲೋಕ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು ಏನಕ್ಕೆ ಉಪಯೋಗ ಆಗಬೇಕು? ರಮಾ ರಮಣ ಮಧ್ವಾದಿ ದೇಶಕಸ್ತಿ ಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾ ನಮನೋ ಭವೇತ್. ನಾನು ಎಲ್ಲ ಕಡೆ ಪ್ರವಚನಕ್ಕೆ ಹೋದಾಗಲೂ ಈ ಶ್ಲೋಕ ಹೇಳಿ ಅಂತ ಹೇಳ್ತೀನಿ. 10 ಶ್ಲೋಕ. ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ ದುರ್ಬುದ್ಧಿಂಚನ ಮೇ ದೇಹಿ ದುಶ್ಯಾಸ್ತ್ರ ವರ್ತನೆ ರತಿಂ ಹಾಪಯಸ್ವ ಚದುರ್ಮಾನಂ ದುರ್ಗುಣಂ ಮೋಚಯ ಪ್ರಭೋ ದುಸ್ಸಂಗಂ ದುಷ್ಕ್ರಿಯಾಂ ಛಿಂದಿ ಹರಲೋಕಾಟನಾತ್ ಪದೌ ನನಿಯೋಜಯ ಚಕ್ಷೂಂಷಿ ಪರದಾರಾದಿ ದರ್ಶನೆ ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೌ ಮಾಚೋದಯ ಧ್ರುವಂ ಅಗಮ್ಯಾಗಮನೆ ಗುಹ್ಯಂ ಘ್ರಾಣಮಾಘ್ರಾಣನೆ ಸತಾಂ ಅಪಕರ್ಷತು ಜಿಹ್ವಾಂ ಮೇ ಲೋಕವಾರ್ತಾ ದುರನ್ನತಃ ದುರ್ವಾರ್ತಾ ದುಷ್ಟಶಬ್ದೇಭ್ಯೋ ಮೋಚಯಸ್ವ ಹರೇ ಶ್ರುತಿ ಭವದಿಚ್ಛಾನುಗಂ ಚೇತೋ ಯೋಗ್ಯ ಸದ್ವಿಷಯಂ ಭವೇತ್ ಯದೃಚ್ಛಾಲಾಭಸಂತೃಪ್ತಂ ನಿಶ್ಚಾಂಚಲ್ಯಂ ಭವೇತ್ ತ್ವಯಿ ಸಜ್ಞಾನಂ ಸರ್ವದಾ ದೇಹಿ ಸಚ್ಛಾಸ್ತ್ರ ವರ್ತನೆ ರತಿಂ ಸತ್ಸಂಗಂ ಸತ್ಕ್ರಿಯಾಂಚೈವ ಪಾದೌ ತ್ವತ್ಕ್ಷೇತ್ರ ಸರ್ಪಣೆ ಶ್ರೀಮಧ್ವಶಾಸ್ತ್ರಶ್ರವಣೆ ನಿಯುಂಕ್ಷ್ವಶ್ರವಣೆ ಸದಾ ಹಯಾಸ್ಯ ಚಕ್ಷೂಂಷಿ ಚ ಮೇ ದರ್ಶನೆ ಸನ್ನಿಯೋಜಯ ಕರೌ ತ್ವದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ ತ್ವದಾಲಾಪೆ ತ್ವದುಚ್ಛಿಷ್ಟ ಭೋಜನೆ ಕುರು ಜಿಹ್ವಿಕಾಂ ಘ್ರಾಣಂ ಭವತು ನಿರ್ಮಾಲ್ಯಾಘ್ರಾಣನೆ ನಮನೆ ಶಿರಃ ದೇಹಿ ಮೇ ತು ಜ್ಞಾನಭಕ್ತಿ ಪಶುಪುತ್ರಧನಾದಿಕಂ ಪ್ರಾರ್ಥನಾದಶಕಂ ಚೈತತ್ರಿವಾರಂ ಯಃ ಪಠೇನ್ನರಃ ತಸ್ಯಾಭೀಷ್ಟಂ ಹಯಾಸ್ಯೋಸೌ ದತ್ವಾ ರಕ್ಷತಿ ಸರ್ವದಾ. ವಾದಿರಾಜ ಸ್ವಾಮಿಗಳವರು ನಮ್ಮೇಲಿನ ಅಪಾರ ಕರುಣೆಯಿಂದ ಮಾಡಿಕೊಟ್ಟ ಸ್ತೋತ್ರ. ಒಗ್ಗರಣೆ ಹಾಕಿದಾಗ ವಾಸನೆ ಹೋಗುತ್ತೆ, ಅವಾಗ ತಗೋಬೇಡ. ಅದು ಮಾಡ್ರೆ ಅದೇ ನೀನು ತಗೊಳಕ್ಕೆ. ದೇವ್ರ ನೈವೇದ್ಯ ಮಾಡ್ತೀಯಲ್ವಪ್ಪ, ನೈವೇದ್ಯ ಮಾಡಿದ ಮೇಲೆ ಮೂಗೊಳಗೆ ಹಾಕೋ ಯಾರು ಅಂತಾರೆ. ನೈವೇದ್ಯ ಆಗೋ ಮೊದಲೇ ಹೇಗಿದೆ ಬೇಡ. ಕಣ್ಣು ಕೆಟ್ಟದ್ದು ನೋಡೋದು ಬೇಡ, ದೇವ್ರನ್ನ ನೋಡು, ಜ್ಞಾನಿಗಳನ್ನು ನೋಡು, ಪುಸ್ತಕ ನೋಡು,
ಕೈಯಲ್ಲಿ ಕೆಟ್ಟದ್ದು ಬೇಡ, ದೇವ್ರ ಪೂಜೆ ಮಾಡಲಿ, ದಾನ ಮಾಡಲಿ, ಬರೀಲಿ, ಮಧ್ವಾಚಾರ್ಯರು ಹೀಗೆ ಎಲ್ಲವೂ ಕಿವಿ, ಕಣ್ಣು, ಮೂಗು, ನಾಲಿಗೆ, ಮನಸ್ಸು, ಕೈ, ಕಾಲು ಏನ್ ಮಾಡಿ ಈ ಸ್ತೋತ್ರವನ್ನ ದಿನಕ್ಕೆ 3 ಬಾರಿ ಪಾರಾಯಣ ಮಾಡಿಬಿಟ್ರೆ ಬೇಡಿದ್ದೆಲ್ಲ ಕೊಡ್ತಾನೆ ದೇವರು ಅಂತ ಶಪಥ ಮಾಡಿ ಹೇಳ್ತಾರೆ ವಾದಿರಾಜರು. ಅದರಿಂದ ಪುರಂಜನ ಅವನಲ್ಲಿದ್ದ ಎಲ್ಲ ಪಂಚಜ್ಞಾನೇಂದ್ರಿಯಗಳಿಗೂ ಅವನೇ ವಶನಾಗಿಬಿಟ್ಟ. ಕಣ್ಣಿಗೆ ವಶನಾದ, ಕಿವಿಗೆ ವಶನಾದ. ಕಣ್ಣು ಒಂದು ನೋಡು ಅಂದ್ರೆ ಕಿವಿಗೊಂದು ಶಬ್ದ ಇಷ್ಟ ಆಗತ್ತೆ, ಅವಾಗ ಕಣ್ಣು ನೋಡ್ದಾಗ ಹೇಳ್ಬೇಕಾ, ಕಿವಿ ನೋಡ್ದಾಗ ಕೇಳಬೇಕಾ. ಆದ್ದರಿಂದ ಎಲ್ಲವನ್ನೂ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಮನುಷ್ಯ ಹೇಗಿರ್ತಾನೆ, ಎಲ್ಲಕ್ಕೂ ನಾವೇ ದಾಸರಾಗ್ಬಿಟ್ರೆ ಮನುಷ್ಯ ಹೇಗೆ ಹಾಳಾಗ್ತಾನೆ ಅನ್ನೋದನ್ನ ಪಾಠ ಮಾಡುವಂತಹ ದೊಡ್ಡ ಉಪಾಖ್ಯಾನ ಪುರಂಜನ ಉಪಾಖ್ಯಾನ. ಅದರ ಸಾರಾಂಶ ಇಷ್ಟೇ, ಯಾವುದಕ್ಕೂ ನಾವು ವಶರಾಗಬಾರದು, ಎಲ್ಲ ಇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ಹಾಗಿರಬೇಕು ಅಂದರೆ ದೇವರನ್ನ ಹೃಷಿಕೇಶ ಅಂತ ಸ್ಮರಣೆ ಮಾಡಬೇಕು. ಹೃಷಿಕೇಶಾಯ ನಮಃ ಅಂತಂದರೆ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲಿಗೆ ತಂದು ಕೊಡ್ತಾನೆ ಸ್ವಾಮಿ ಅಂತ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ 4ನೇ ಸ್ಕಂದ ಭಾಗವತವನ್ನು ಸಮಾಪ್ತಿ ಮಾಡ್ತಾರೆ. ಇನ್ನು ಮುಂದೆ 5ನೇ ಸ್ಕಂದ ಭಾಗವತ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಶ್ರೀಕೃಷ್ಣ.